क्षित्याम् अत्यल्पभृत्येष्वपि कुजनकृतोद्धत्य भूत्याजकाय कर्त्रे धर्त्रे च हर्त्रे हयं खहरये मुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् चक्षुषा सन्निकृष्टार्था ज्ञानं स्यादन्तरे वहि जानामीत्यान्तरत्वस्य सुखादाविव सिद्धितः ನಾವು ಮಾಯಾವಾದಿಗಳ ಅನುಮಾನ ನಮಗೆ ಅನುಕೂಲವೇ ಆಗಿದೆ ಅಂತ ನಾವು ಹೇಳಿದೆವು. ಪ್ರಮಾಣಜ್ಞಾನಂ ಸ್ವಪ್ರಾಗಭಾವಾತಿರಿಕ್ತ ಸ್ವವಿಷಯಾವರಣ ಸ್ವನಿವರ್ತ್ಯ ಸ್ವದೇಶಗತ ವಸ್ತುಂತರಪೂರ್ವಕ ಅಪ್ರಕಾಶಿತಾರ್ಥ ಪ್ರಕಾಶಕತ್ವಾತ್ ಅಂತ ಅನುಮಾನ. ಇದು ಅವರು ಬ್ರಹ್ಮನಲ್ಲಿಯೇ ಅಜ್ಞಾನವನ್ನು ಸಾಧನೆ ಮಾಡಲಿಕ್ಕೆ ಪ್ರಯೋಗ ಮಾಡ್ತಕ್ಕಂಥ ಅನುಮಾನ. ಇದು ಜೀವನಲ್ಲಿ ಅಜ್ಞಾನ ಇದೆ ಅನ್ನೋದಕ್ಕೆ ಸಾಧಕ ಆಯಿತು ಅಂತ, ನಮಗೆ ಅನುಕೂಲವೇ ಆಯಿತು ಅಂತ ನಾವು ಹೇಳ್ತೇವೆ. ಆದರೆ ಅವರು ಹೇಳ್ತಾರೆ, ಇಲ್ಲಿ ಅಜ್ಞಾನ ಎಂಬತಕ್ಕಂಥದ್ದು ಅದು ವಿಷಯದಲ್ಲೇ ಇರಬೇಕು. ಜ್ಞಾನ ಇರೋದೆಲ್ಲಿ? ನಾವು ಹೇಳಿದ್ದು ಜ್ಞಾನ ಎಲ್ಲಿರುತ್ತೋ ಅಲ್ಲಿ ಅಜ್ಞಾನ ಇರಬೇಕು ಅಂತ. ಅವರ ಮತ ಪ್ರಕಾರ ಜ್ಞಾನ ಎಲ್ಲಿದೆ ಅಂತಂದರೆ ವಿಷಯದಲ್ಲೇ ಇದೆ. ಎಲ್ಲಿದೆ ಜ್ಞಾನ? ವಿಷಯದಲ್ಲಿದೆ. ಹಾಗಾದರೆ ಅಜ್ಞಾನವು ಎಲ್ಲಿರಬೇಕು? ವಿಷಯದಲ್ಲೇ ಇರಬೇಕು. ಯಾಕೆ ಅಂತಂದರೆ ನೋಡಿ, ಜ್ಞಾನ ಅಂದರೆ ಏನು? ಅವ್ರ ಮತ ಪ್ರಕಾರ ಜ್ಞಾನ ಅಂತಂದರೆ ಮನಸ್ಸು, ಅಂತಃಕರಣ, ಇಂದ್ರಿಯಗಳ ದ್ವಾರ ಹೊರಗೆ ಬರುತ್ತೆ. ಈ ವಸ್ತ್ವಾತ್ಮನ ಪರಿಣಾಮವನ್ನು ಹೊಂದುತ್ತೆ. ಈ ವಸ್ತ್ವಾತ್ಮನ ಪರಿಣಾಮ ಹೊಂದುತ್ತಲ್ಲ, ಇದೇ ಜ್ಞಾನ. ವಸ್ತ್ವಾತ್ಮನ ಪರಿಣಾಮವನ್ನು ಹೊಂದುತ್ತಾ ಇದೆಯಲ್ಲ, ಇದೇ ಜ್ಞಾನ. ಹಾಗಾದರೆ ಇದೆಲ್ಲಿದೆ? ವಸ್ತ್ವಾತ್ಮನ ಮನಸ್ಸು ಪರಿಣಾಮ ಹೊಂದಿತು. ಯಾವ ರೀತಿಯಲ್ಲಿ ಪರಿಣಾಮ ಹೊಂದಿದೆ? ವಸ್ತ್ವಾತ್ಮನ ಪರಿಣಾಮ ಹೊಂದಿದೆ. ಹಾಗಾದರೆ ಇದನ್ನೇ ಜ್ಞಾನ ಅಂತ ಕರೀತಾರೆ. ಹಾಗಾದರೆ ಜ್ಞಾನ ಎಲ್ಲಿದೆ? ವಸ್ತುವಿನಲ್ಲಿದೆ. ಅಜ್ಞಾನ ಎಲ್ಲಿರಬೇಕು? ವಸ್ತುವಿನಲ್ಲಿರಬೇಕು. ನೀವು ಹೇಳುವ ರೀತಿಯಲ್ಲಿ ಜ್ಞಾನ ಅದು ಜೀವನಲ್ಲಿದೆ ಅಂತಾದರೆ ಅಜ್ಞಾನವನ್ನು ಜೀವನಲ್ಲಿ ಅಂತ ಹೇಳ್ಬೋದಾಗಿತ್ತು. ಅದಕ್ಕೆ ಅವರು ಹೇಳ್ತಾರೆ, ಜ್ಞಾನ ಇರೋದು ವಸ್ತುವಿನಲ್ಲಿ. ಯಾಕೆ? ಅಂತಃಕರಣ ಪರಿಣಾಮಾತ್ಮಕವಾಗಿರತಕ್ಕಂಥದ್ದು ಜ್ಞಾನ. ಅಂತಃಕರಣ ಪರಿಣಾಮ ಅಂದರೆ ಯಾವ ರೀತಿಯಲ್ಲಿ? ಮನಸ್ಸು, ಅಂತಃಕರಣವು ಇಂದ್ರಿಯಾತ್ಮನ ಹೊರಗೆ ಬಂದು ವಸ್ತ್ವಾತ್ಮನ ಪರಿಣಾಮ ಹೊಂದತ್ತೆ. ಆವಾಗೇನೇ ಜ್ಞಾನ ಅಂತ ಬರೋದು. ಅದರಿಂದಾಗಿ ಜ್ಞಾನ ಎಲ್ಲಿರೋದು? ವಿಷಯದಲ್ಲಿರೋದು. ಅಜ್ಞಾನ ಎಲ್ಲಿ ಹೇಳಬೇಕು? ವಿಷಯದಲ್ಲೇ ಹೇಳಬೇಕು. ಜೀವನಲ್ಲಿ ಅಂತ ಹೇಳೋದು ಸರಿಯಲ್ಲ. ಆದ್ದರಿಂದ ಈ ನಾವು ಪ್ರಯೋಗ ಮಾಡಿರುವ ಅನುಮಾನ ನಿಮಗೆ ಅನುಕೂಲ, ಸಿದ್ಧಾಂತಗಳಿಗೆ ಅನುಕೂಲ ಅಂತ ಹೇಳಲಿಕ್ಕೆ ಬರಲ್ಲ ಅಂತ ಆಕ್ಷೇಪ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಚಕ್ಷುಷಾ ಸನ್ನಿಕೃಷ್ಟಾರ್ಥ ಜ್ಞಾನಂ ಸ್ಯಾತ್ ಅಂತರೇವಹಿ. ನಮಗೆಲ್ಲ ಜ್ಞಾನ ಎಲ್ಲಿದೆ ಅಂತ ಅನುಭವ ಬರುತ್ತೆ. ವಸ್ತುವಿಗೂ ಚಕ್ಷುಸ್ಸಿಗೂ ಸನ್ನಿಕರ್ಷ ಆಯಿತು. ವಸ್ತುವಿಗೂ ಮನಸ್ಸಿಗೂ ನೇರವಾಗಿ ಸನ್ನಿಕರ್ಷ ಇಲ್ಲ. ಅದಕ್ಕೆ ಶಾಸ್ತ್ರ ಹೇಳೋದೇನು? ಇಂದ್ರಿಯಂ ಅರ್ಥೇನ. ಇಂದ್ರಿಯಕ್ಕೂ ಪದಾರ್ಥಕ್ಕೂ ಸನ್ನಿಕರ್ಷ ಆಗುತ್ತೆ. ಮನಃ ಇಂದ್ರಿಯೇಣ. ಮನಸ್ಸಿಗೂ ಇಂದ್ರಿಯಕ್ಕೂ ಸನ್ನಿಕರ್ಷ ಆಗುತ್ತೆ. ಆದ್ದರಿಂದ ಇಂದ್ರಿಯಕ್ಕೂ ಪದಾರ್ಥಕ್ಕೂ ಸನ್ನಿಕರ್ಷ ಆದಾಗ ಇಂದ್ರಿಯಕ್ಕೂ ಮನಸ್ಸಿಗೂ ಸನ್ನಿಕರ್ಷ ಆಗುತ್ತೆ. ಆ ಸನ್ನಿಕರ್ಷದಿಂದ ಏನಾಗುತ್ತೆ? ಒಳಗಡೆ ಜ್ಞಾನ ಬರುತ್ತೆ.
ನೀವು ಹೇಳುವ ರೀತಿಯಲ್ಲಿ ಅಂತಃಕರಣ ವಸ್ತ್ವಾತ್ಮನ ಪರಿಣಾಮ ಹೊಂದುತ್ತೆ ಎಂಬತಕ್ಕಂತಹ ಈ ಪ್ರಕ್ರಿಯೆಯೇ ಸರಿಯಲ್ಲ. ಅದರಿಂದಾಗಿ ಜ್ಞಾನ ಇರೋದೆಲ್ಲಿ? ಒಳಗಡೆ ಇರತಕ್ಕಂಥದ್ದು. ಜ್ಞಾನ ಒಳಗಡೆ ಇರೋದಾದ್ದರಿಂದ ಅಜ್ಞಾನ ಎಲ್ಲಿರಬೇಕು? ಜೀವನಲ್ಲೇ ಇರಬೇಕು ಹೊರತು ವಸ್ತುವಿನಲ್ಲಿ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂತ. ಯಾಕೆ? ಸುಖ ಇದೆ. ಸುಖ ಇರೋದೆಲ್ಲಿ? ಅಹಂ ಸುಖಿ ಅಂತ ಹೇಳ್ತಾರೆ. ಸುಖ ಇರೋದೆಲ್ಲಿ? ಒಳಗಡೆ ಅಲ್ವಾ? ಹಾಗೆ ಅಹಂ ಜಾನಾಮಿ ಅಂತ ಅನುಭವ ಇರೋದು. ಅಹಂ ಸುಖಿ ಅಂತ ಅನುಭವ ಹೇಗಿದೆಯೋ ಹಾಗೆ ಅಹಂ ಜಾನಾಮಿ ಅಂತ ಅನುಭವ ಇರೋದು. ಅಹಂ ಸುಖಿ ಅಂತ ಅನುಭವ ಇರೋದು, ಜ್ಞಾನ ಇರೋದೆಲ್ಲಿ? ಒಳಗಡೆ. ಅಹಂ ಜಾನಾಮಿ ಅನ್ನೋ ಜ್ಞಾನ ಎಲ್ಲಿರಬೇಕು? ಅಹಂ ಘಟಂ ಜಾನಾಮಿ ಅಂತ ಹೇಳ್ತೇವೆ. ಹಾಗಾದರೆ ಈ ಜ್ಞಾನ ಎಲ್ಲಿರಬೇಕು? ಒಳಗಡೆ ಇರಬೇಕು. ಮತ್ತು ನೀವು ಹೇಳುವ ರೀತಿಯಲ್ಲಿ ಮನಸ್ಸೇ ಅದು ವೈಶ್ಯಾತ್ಮನ ಪರಿಣಾಮ ಹೊಂದಿದೆ. ಅದರಿಂದಾಗಿ ಜ್ಞಾನ ಇರೋದು ವಸ್ತುವಿನಲ್ಲಿ ಅಂತ ಸರಿಯೇ ಅಲ್ಲ. ಸುಳ್ಳು ಅಂತಂದರೆ ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ, ವ್ಯಾವಹಾರಿಕ ಅಂತ ಅರ್ಥ. ಹಾಂ, ಅದರಿಂದ ಸುಖಾದಾವಿವ ಸುಖ ದುಃಖ ಮೊದಲಾದವುಗಳಲ್ಲಿ ಅಂತರತ್ವಸ್ಯ ಅದು ಒಳಗಡೆ ಇದೆ ಎಂಬತಕ್ಕಂಥದ್ದು ಸಿದ್ಧಿತಃ ಸಿದ್ಧವಾಗಿರುವುದರಿಂದ ಜಾನಾಮಿ ಇತಿ ಜಾನಾಮಿ ಎಂಬುದಾಗಿಯೂ ಕೂಡ ಜ್ಞಾನ ಇರುವುದರಿಂದ ಚಕ್ಷುಷಾ ಚಕ್ಷುರಿಂದ್ರಿಯದಿಂದ ಸನ್ನಿಕೃಷ್ಟಾರ್ಥ ಜ್ಞಾನಂ ಸನ್ನಿಕರ್ಷವನ್ನು ಹೊಂದಿದ ವಸ್ತುವಿನ ಜ್ಞಾನವು ಆಂತರ ಏವ ಸ್ಯಾತ್ ಒಳಗಡೆ ಇರತಕ್ಕಂಥದ್ದು ಆಗಿದೆ. ಸುಖಾದೌ ಇವ ಸುಖ ಮೊದಲಾದವುಗಳ ವಿಷಯದಲ್ಲಿ ಆಂತರತ್ವಸ್ಯ ಅದು ಒಳಗಡೆ ಇದೆ ಎಂಬುದಾಗಿ ಸಿದ್ಧಿತಃ ಸಿದ್ಧವಾಗಿರುವುದರಿಂದ ಜಾನಾಮಿ ಇತಿ ಅಹಂ ಜಾನಾಮಿ ಎಂಬುದಾಗಿ ಆಂತರತ್ವಸ್ಯ ಒಳಗಡೆ ಇದೆ ಎಂಬತಕ್ಕಂಥದ್ದು ಸಿದ್ಧಿತಃ ಸಿದ್ಧವಾಗ್ತಾ ಇರುವುದರಿಂದ ಚಕ್ಷುಷಾ ಚಕ್ಷುರೀಂದ್ರಿಯದಿಂದ ಸನ್ನಿಕೃಷ್ಟಾರ್ಥ ಜ್ಞಾನಂ ಸನ್ನಿಕರ್ಷವನ್ನು ಹೊಂದಿರತಕ್ಕಂಥ ವಸ್ತುವಿನ ಜ್ಞಾನವು ಆಂತರಃ ಏವ ಹಿ ಒಳಗಡೆ ಇರತಕ್ಕಂಥದ್ದೇ ಆಗಿದೆ ಸ್ಯಾತ್ ಆಗಿದೆ. ಮನೋವೃತ್ತೇರಪಿ ಚಕ್ಷುರ್ದ್ವಾರ ವಿಷಯಪರ್ಯಂತ ಧಾವನಾತ್ ಸಮಾನಾಶ್ರಯತ್ವ ಆಶಾಂ ನಿರಾಕರೋತಿ. ಮಾಯಾವಾದಿಗಳ ಮತದಲ್ಲಿಯೂ ಜ್ಞಾನ ಅಜ್ಞಾನಗಳಿಗೆ ಸಮಾನಾಶ್ರಯತ್ವ ಬರುತ್ತೆ. ಹೇಗೆ ವಿಷಯದಲ್ಲಿ ಅಜ್ಞಾನ ಇದೆ ಅಂತ ಹೇಳಿದ್ರು ವಿಷಯದಲ್ಲಿ ಜ್ಞಾನ ಇದೆ ಅಂತಲೂ ಹೇಳಲಿಕ್ಕೆ ಬರುತ್ತೆ. ಅದರಿಂದ ಜ್ಞಾನ ಅಜ್ಞಾನ ಸಮಾನ ವಿಷಯದಲ್ಲಿ ಇದೆ ಅಂತ ಹೇಳ್ಬೋದು ಅಂತ. ಯಾಕೆ? ಅದಕ್ಕೆ ಕಾರಣ ಹೇಳ್ತಾರೆ. ಮನೋವೃತ್ತೇರಪಿ ಚಕ್ಷುರ್ದ್ವಾರ ವಿಷಯ ಪರ್ಯಂತ ಧಾವನಾತ್ ಅಂತಃಕರಣ ಎಂಬತಕ್ಕಂಥದ್ದು ಚಕ್ಷುರ್ದ್ವಾರ ವಿಷಯ ತನಕ ಎಲ್ಲಿ ವಿಷಯ ಇದೋ ಅಷ್ಟು ದೂರ ಇದ್ದೀರಾ. ನನ್ನ ಮನಸ್ಸು ಇಂದ್ರಿಯಗಳ ಮೂಲಕ ನಿಮ್ಮ ತನಕ ಬಂತು. ನಿಮ್ಮದು ಯಾವ ಆಕಾರ ಇದೆಯೋ ಆ ರೀತಿಯಲ್ಲಿ ಪರಿಣಾಮ ಹೊಂದಿತು. ಹಾಗೆ ನಿಮ್ಮ ಮನಸ್ಸು ನನ್ನ ತನಕ ಬಂತು. ನನ್ನ ಆಕಾರ ಏನಿದೆಯೋ ಆ ರೀತಿಯಲ್ಲಿ ನಿಮ್ಮ ಮನಸ್ಸು ಪರಿಣಾಮ ಹೊಂದಿದೆ. ಆದ್ದರಿಂದ ಅಂತಃಕರಣ ಮನಸ್ಸು ವಿಷಯ ಪರ್ಯಂತ ಧಾವನ ವಸ್ತು ಎಲ್ಲಿದೆಯೋ ಅಲ್ಲಿ ತನಕ ಅದು ಹೋಗ್ತಾ ಇದೆ. ಆದ್ದರಿಂದ ಏನಾಯಿತು? ಜ್ಞಾನ ಇರೋದೆಲ್ಲಿ? ವಸ್ತುವಿನಲ್ಲಿ. ಅಜ್ಞಾನ ಇರೋದೆಲ್ಲಿ? ವಸ್ತುವಿನಲ್ಲಿ. ಆದ್ದರಿಂದ ಜ್ಞಾನ ಅಜ್ಞಾನಗಳು ಒಂದೇ ಅಧಿಕರಣದಲ್ಲಿದೆ ಅಂತ ಹೇಳ್ಬೋದಲ್ಲ ಅಂತ ಅವ್ರು ಹೇಳಿದ್ರೆ ಅದನ್ನು ನಿರಾಕರೋತಿ ನಿರಾಕರಣೆ ಮಾಡ್ತಾ ಇದ್ದಾರೆ. ಚಕ್ಷುಷ ಇತಿ ಪರಿಣಾಮ ಅವರ ಪ್ರಕ್ರಿಯೆ ಅದು. ಜ್ಞಾನ ಅಂದರೆ ಏನು? ಅವರು ಅದನ್ನೇನು ಎಕ್ಸ್ಪ್ಲೇಷನ್ ಕೊಡ್ತಾರೆ. ವೃತ್ತಿಜ್ಞಾನ ಅಂದರೆ ಏನು? ಅಂತಃಕರಣವು ಇಂದ್ರಿಯದ್ವಾರ ಬಂದು
ವಸ್ತ್ವಾತ್ಮನ ಪರಿಣಾಮ ಹೊಂದುತ್ತೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಪೈಪಲ್ಲಿ ನೀರು ಬಿಟ್ಟಿದ್ದೀರ, ಅದನ್ನು ಒಂದು ಜಾಗಕ್ಕೆ ಬಿಟ್ರಿ, ಈ ಜಾಗಕ್ಕೆ ಪೈಪಿಂದ ನೀರು ಬಿಟ್ರಿ. ಪೈಪು ನೀರು ಬರಲಿಕ್ಕೆ ಸಾಧನ, ಮನಸ್ಸು ಬರಲಿಕ್ಕೆ ಇಂದ್ರಿಯ ಕಾರಣ. ಈ ಜಾಗಕ್ಕೆ ಬಂದಾಗ ನೀರೇನಾಗುತ್ತೆ? ಮೊದಲು ಪೈಪಲ್ಲಿ ಬರಬೇಕಾದ್ರೆ ಹೇಗಿತ್ತು? ಅದು ವರ್ತುಲಾಕಾರದಲ್ಲಿ ನೀರು ಬಂದಿತ್ತು. ಈ ಪ್ರದೇಶಕ್ಕೆ ಬಿಟ್ಟಾಗ ನೀರೇನಾಯಿತು? ಇದು ಎಷ್ಟು ಅಗಲ ಇದೆಯೋ ಅಷ್ಟು ಅಗಲ ರೂಪ ಪಡ್ಕೊಳ್ತು. ಹಾಗೆಯೇ ನಮ್ಮ ಮನಸ್ಸು ಕೂಡ ಇಂದ್ರಿಯ ದ್ವಾರ ಬಂತು. ವಸ್ತು ಯಾವ ರೀತಿಯಲ್ಲಿದೆಯೋ, ಪುಸ್ತಕದ ಆಕಾರ ಇದ್ದರೆ ಮನಸ್ಸು ಪುಸ್ತಕದ ಆಕಾರ ಪಡ್ಕೊಳ್ಳುತ್ತೆ, ವಾಚಿನ ಆಕಾರ ಇದ್ದರೆ ವಾಚಿನ ಆಕಾರ ಪಡ್ಕೊಳ್ಳುತ್ತೆ, ಮೈಕಿನ ಆಕಾರ ಅಂದರೆ ಮೈಕಿನ ಆಕಾರ ಪಡ್ಕೊಳ್ಳುತ್ತೆ. ಹೀಗೆ ಯಾವ ಆಕಾರ ಪಡ್ಕೊಳ್ತೋ ಆ ಜ್ಞಾನ ಬಂತು ನಮಗೆ. ಇದು ಮೈಕು ಜ್ಞಾನ ಬಂತು. ಯಾಕೆ ಬಂತು? ಇಂದ್ರಿಯ ಅಂತಃಕರಣವು ಇಂದ್ರಿಯ ದ್ವಾರ ಹೊರಗೆ ಬಂದು ಮೈಕಿನ ಆಕಾರವನ್ನು ಪಡ್ಕೊಳ್ತು. ಆವಾಗ ನಮಗೆ ಜ್ಞಾನ ಬರೋದು, ಮೈಕು ಜ್ಞಾನ ಬಂತು. ಪುಸ್ತಕದ ಆಕಾರ ಪಡ್ಕೊಳ್ತು ಅಂತಂದರೆ ಪುಸ್ತಕ ಜ್ಞಾನ ಬರುತ್ತೆ. ಹಾಗಾದರೆ ಈ ಜ್ಞಾನ ಎಂತಕ್ಕಂಥದ್ದು ಎಲ್ಲಿದೆ? ವಸ್ತುವಿನಲ್ಲಿ ಇದೆ. ಆದ್ದರಿಂದ ಅಜ್ಞಾನವು ವಸ್ತುವಿನಲ್ಲಿದೆ ಅಂತಂದರೆ ಜ್ಞಾನ ಅಜ್ಞಾನಗಳಿಗೆ ಸಮಾನ ದೇಶತ್ವ ಬಂತು ಅಂತ ಅವರ ಪ್ರತಿಪಾದನೆ. ಅದನ್ನು ನಾವು ನಿರಾಕರಣೆ ಮಾಡೋದು ಸರಿಯಲ್ಲ ಅಂತ ಹೇಳಿ. ಈ ರೀತಿ ಅನುಭವ ಇದೆಯಾ? ಅದಕ್ಕೋಸ್ಕರ ಅದು ಸರಿಯಲ್ಲ ನಾವು ನಿರಾಕರಣೆ. ಮತ್ತು ವೈಶೇಷಿಕರ ಪ್ರಕ್ರಿಯೆಯನ್ನು ಹೇಳ್ತಾರೆ. ಆತ್ಮ ಮನಸ ಸಂಯುಜ್ಯತೆ ಮನ ಇಂದ್ರಿಯೇಣ ಇಂದ್ರಿಯಮರ್ಥೇನ ಇತಿ ಪ್ರಸಿದ್ಧಿಂ ಹಿ ಶಬ್ದೇನ ಸೂಚಯತಿ. ಯಾವಾಗಲೂ ಇಂದ್ರಿಯಕ್ಕೂ ವಸ್ತುವಿಗೂ ಸನ್ನಿಕರ್ಷ. ಇಂದ್ರಿಯಂ ಅರ್ಥೇನ, ಇಂದ್ರಿಯಕ್ಕೆ ವಸ್ತುವಿನಿಂದ ಸನ್ನಿಕರ್ಷ. ಹಾಗೆ ಮನ ಇಂದ್ರಿಯೇಣ, ಮನಸ್ಸಿಗೂ ಇಂದ್ರಿಯಕ್ಕೂ ಸನ್ನಿಕರ್ಷ. ಹಾಗೆ ಮನಸ್ಸಿಗೂ ಆತ್ಮನಿಗೂ ಆತ್ಮ ಮನಸ ಸಂಯೋಜ್ಯತೆ, ಆತ್ಮನಿಗೂ ಮನಸ್ಸಿಗೂ ಸಂಯೋಗ ಇರಬೇಕು. ಇಷ್ಟಿದ್ರೇ ಜ್ಞಾನ ಬರೋದು. ನೋಡಿ, ಇಂದ್ರಿಯಕ್ಕೂ ಮತ್ತು ವಸ್ತುವಿಗೂ ಸನ್ನಿಕರ್ಷ ಇದೆ. ನಿದ್ದೆ ಮಾಡಿದಾಗ ಇಂದ್ರಿಯಕ್ಕೂ ಮತ್ತು ಮನಸ್ಸಿಗೂ ವಸ್ತುವಿಗೂ ಸನ್ನಿಕರ್ಷ ಇದೆ. ಜ್ಞಾನ ಇರುತ್ತಾ? ಇಲ್ಲ. ಯಾಕಿಲ್ಲ? ಮನಸ್ಸಿಗೂ ಮತ್ತು ಆತ್ಮನಿಗೂ ಸನ್ನಿಕರ್ಷ ಆಗಿಲ್ಲ. ಆದ್ದರಿಂದ ಏನಾಗಲ್ಲ? ಜ್ಞಾನ ಬರಲ್ಲ. ಪಾಠ ಕೇಳ್ತಾ ಇರ್ತೇವೆ, ಕೂತಿರ್ತೇವೆ, ಇಲ್ಲಿ ಮನಸ್ಸೆಲ್ಲೋ ಇದೆ. ಕಿವಿಗೂ ಮನಸ್ಸಿಗೂ ಸಂಪರ್ಕ ಆಗಲಿಲ್ಲ, ಅವಾಗೇನು ಬರುತ್ತೆ? ಜ್ಞಾನ ಬರಲ್ಲ. ನಾವಿಲ್ಲೇ ಇದ್ದೇವಲ್ಲ, ಇದ್ದರೂ ಕೂಡ ಬಸ್ಸಲ್ಲಿ ಕೂತಿರ್ತೇವೆ, ಎಲ್ಲೋ ನೋಡ್ತಿರ್ತೇವೆ, ಮನಸ್ಸು ಏನೇ ಯೋಚನೆ ಮಾಡ್ತಿರುತ್ತೆ, ನೋಡಿದ್ದೇನು ಅಂತ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ? ಇಂದ್ರಿಯಕ್ಕೂ ವಸ್ತುವಿಗೂ ಸನ್ನಿಕರ್ಷ ಆಗಿದೆ, ಇಂದ್ರಿಯಕ್ಕೂ ಮನಸ್ಸಿಗೂ ಸನ್ನಿಕರ್ಷ ಆಗಿಲ್ಲ. ಮನಸ್ಸಿಗೂ ಆತ್ಮನಿಗೂ ಸನ್ನಿಕರ್ಷ ಇದೆ ಜಾಗೃತ ಅವಸ್ಥೆ ಆದರೆ, ಅದರಲ್ಲೇನಿಲ್ಲ, ಮನಸ್ಸಿಗೂ ಇಂದ್ರಿಯಕ್ಕೂ ಸನ್ನಿಕರ್ಷ ಇಲ್ಲ. ಮನಸ್ಸು ಏನೋ ಯೋಚನೆ ಮಾಡ್ತಾ ಇದೆ, ಇಂದ್ರಿಯ ಏನೋ ಮಾಡ್ತಾ ಇದೆ. ಆದ್ದರಿಂದಾಗಿ ಅಲ್ಲಿ ಜ್ಞಾನ ಬರಲ್ಲ. ಹಾಗಾದರೆ ಜ್ಞಾನ ಬರಬೇಕು ಅಂತಂದರೆ ಇಂದ್ರಿಯಕ್ಕೂ ವಸ್ತುವಿಗೂ ಸನ್ನಿಕರ್ಷ ಆಗಬೇಕು, ಇಂದ್ರಿಯಕ್ಕೂ ಮನಸ್ಸಿಗೂ ಸನ್ನಿಕರ್ಷ ಆಗಬೇಕು, ಮನಸ್ಸಿಗೂ ಆತ್ಮನಿಗೂ ಸನ್ನಿಕರ್ಷ ಆಗಬೇಕು. ಆವಾಗ ಜ್ಞಾನ ಎಂತಕ್ಕಂಥದ್ದು ಬರುತ್ತೆ. ಇದು ಪ್ರಸಿದ್ಧ. ಇದು ಅಷ್ಟೇ ಹೊರತು ಮನಸ್ಸು ವಸ್ತ್ವಾತ್ಮನ ಪರಿಣಾಮ ಹೊಂದುತ್ತೆ, ಇದು ಜ್ಞಾನ ಎಂತಕ್ಕಂಥದ್ದು ಸರಿಯಲ್ಲ. ಅದನ್ನು ಈ ಶಬ್ದದಿಂದ ತಿಳಿಸಿದ್ದಾರೆ. ತಥಾಚ ಮನಸಃ ಬಹಿರ್ಗಮನಂ ಅಪ್ರಾಮಾಣಿಕಮೇವ. ಮನಸ್ಸು ಇಂದ್ರಿಯಗಳ ಮೂಲಕ ಹೊರಗೆ ಬರುತ್ತೆ, ಅಂತಃಕರಣವು ಇಂದ್ರಿಯ ದ್ವಾರ ಹೊರಗೆ ಬರುತ್ತೆ ಎಂಬತಕ್ಕಂಥದ್ದು ಅಪ್ರಾಮಾಣಿಕ, ಒಪ್ಪಲಿಕ್ಕೆ ಬರೋದೇ ಇಲ್ಲ, ಪ್ರಮಾಣವೇ ಇಲ್ಲ. ಜ್ಞಾನಸ್ಯ ಆಂತರತ್ವಂ ಅನುಭವಾರೂಢಂಕರೋತಿ ಅಂತ. ಅಷ್ಟೇ ಅಲ್ಲ, ಜ್ಞಾನ ಒಳಗಿದೆ ಅನ್ನೋದನ್ನು ನಮಗೆ ಅನುಭವಕ್ಕೆ ಬಂದಿದೆ ಅಂತ ತೋರಿಸ್ತಾ ಇದ್ದಾರೆ. ಜಾನಾಮಿ, ಜೀವನಿಗೆ ಅಹಂ ಜಾನಾಮಿ ಜ್ಞಾನ ಇರೋದು, ಅಹಂ ಸುಖಿ ಜ್ಞಾನ ಇರೋದು. ಅಹಂ ಸುಖಿ ಅಂತಿದ್ದಾಗ ಸುಖ ಇರೋದೆಲ್ಲಿ? ಒಳಗಡೆ. ಅಹಂ ಜಾನಾಮಿ ಅಂತಿದೆ, ಹಾಗಾದರೆ ಜ್ಞಾನ ಎಲ್ಲಿರಬೇಕು? ಒಳಗಡೆ ಇರಬೇಕು. ಅಹಂ ಸುಖಿ ಇತಿವತ್ ಅಹಂ ಜಾನಾಮಿ ಇತಿ ಜ್ಞಾನಸ್ಯ ಆಂತರತ್ವಸ್ಯ ಸರ್ವಾನುಭವ ಸಿದ್ಧತ್ವಾತ್ ಇತಿ ಭಾವ. ಅಹಂ ಸುಖಿ ಅಂತ ಜ್ಞಾನ ಬರುತ್ತೆ. ಜೀವನಿಗೆ ಸುಖ ಎಲ್ಲಿದೆ? ಒಳಗಡೆ ಇರತಕ್ಕಂಥ. ಅಹಂ ಸುಖಿ ಅಂತ ಹೇಗೆ ಜ್ಞಾನ ಬರುತ್ತೋ ಅಹಂ ಜಾನಾಮಿ ಅಂತಲೂ ಜ್ಞಾನ ಬರುತ್ತೆ.
ಹಾಗಾದರೆ ಅಹಂ ಜಾನಾಮಿ ಅಂತ ಜ್ಞಾನ ಬಂದಾಗ ಜ್ಞಾನ ಎಲ್ಲಿರಬೇಕು? ಒಳಗಡೆ ಇರಬೇಕು. ಪರೋಕ್ಷ ಜ್ಞಾನ ಕರಣಾತ್ ಜ್ಞಾನಮಂತರ್ಭವೇದ್ಯಥಾ ತಥಾ ಪರೋಕ್ಷ ಕರಣಾತ್ ಜ್ಞಾನಮಪ್ಯಂತರೇ ವಹಿ. ಅದ್ವೈತ ಮತದಲ್ಲಿ ಪರೋಕ್ಷ ಜ್ಞಾನ ಮತ್ತು ಅಪರೋಕ್ಷ ಜ್ಞಾನ ಇದರ ವ್ಯತ್ಯಾಸವನ್ನು ಹೇಗೆ ಹೇಳ್ತಾರೆ? ಅಪರೋಕ್ಷ ಜ್ಞಾನ ಅಂತಾದರೆ ಅಂತಃಕರಣ ಇಂದ್ರಿಯಾತ್ಮನ ಹೊರಗೆ ಬಂದು ವಸ್ತುವಾತ್ಮನ ಪರಿಣಾಮ ಆಗುತ್ತೆ. ಇದನ್ನೇ ಅಂತಃಕರಣ ವೃತ್ತಿ ಅಂತ ಕರೆಯೋದು. ಇದು ಅಪರೋಕ್ಷ ಜ್ಞಾನ ಸ್ಥಳದಲ್ಲಿ. ಈಗ ನಾನು ಭಗವಂತ ತುಂಬ ಸುಂದರನಾಗಿದ್ದಾನೆ ಅಂತ ಹೇಳಿದೆ, ನಿಮಗೆ ಜ್ಞಾನ ಬಂತೋ ಇಲ್ಲ? ಏನು ಜ್ಞಾನ ಬಂತು? ಭಗವಂತ ಸುಂದರನಾಗಿದ್ದಾನೆ ಅಂತ ಜ್ಞಾನ ಬಂತು. ಹೇಗೆ ಬಂತು? ಶಬ್ದದಿಂದ ಬಂತು. ಅಂದರೆ ಭಗವಂತ ಸುಂದರನಾಗಿದ್ದಾನೆ ಅಂತಕ್ಕಂಥ ಶಬ್ದದಿಂದ ಬಂದಂಥ ಜ್ಞಾನ ಏನಿದು? ಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಅಲ್ಲ, ಇದು ಪರೋಕ್ಷ ಜ್ಞಾನ. ಈ ಜ್ಞಾನ ಎಲ್ಲಿ ಬರುತ್ತೆ? ಅಂತಃಕರಣದಲ್ಲಿ ಬರುತ್ತೆ. ಪರಿಣಾಮ ಇಲ್ಲ. ಈ ಜ್ಞಾನ ಒಳಗೆ ಬರೋದು. ಹಾಗಾದರೆ ಅವರ ಮತದಲ್ಲಿ ಪರೋಕ್ಷ ಜ್ಞಾನ ಒಳಗೆ ಬರುತ್ತೆ, ಶಬ್ದದಿಂದ ಯುಕ್ತಿಯಿಂದ ಬರತಕ್ಕಂಥ ಜ್ಞಾನ ಅದು ಒಳಗೆ ಬರುತ್ತೆ, ಇಂದ್ರಿಯ ಸನ್ನಿಕರ್ಷದಿಂದ ಆಗತಕ್ಕಂಥ ಜ್ಞಾನ ಹೊರಗೆ ಬರುತ್ತೆ ಅಂತ ಅವರ ನಿರೂಪಣೆ. ಅದಕ್ಕೆ ಹೇಳ್ತಾರೆ, ಹೇಗೆ ಶಬ್ದದಿಂದ ಯುಕ್ತಿಯಿಂದ ಬರತಕ್ಕಂಥ ಜ್ಞಾನ ಒಳಗೆ ಬರುತ್ತೋ ಹಾಗೆ ಇಂದ್ರಿಯ ಸನ್ನಿಕರ್ಷ ಆದಾಗ ಬರ್ತಕ್ಕಂಥ ಜ್ಞಾನವೂ ಕೂಡ ಎಲ್ಲಿ ಬರಬೇಕು? ಒಳಗೆ ಬರಬೇಕು. ಅಂದರೆ ಜ್ಞಾನವನ್ನು ಎಲ್ಲಿ ಒಪ್ಪಬೇಕು? ಅಪರೋಕ್ಷ ಜ್ಞಾನವನ್ನು ಕೂಡ ಎಲ್ಲಿ ಒಪ್ಪಬೇಕು? ಒಳಗೆ ಒಪ್ಪಬೇಕು. ನೀವೇ ಪರೋಕ್ಷ ಜ್ಞಾನವನ್ನು ಒಳಗೆ ಒಪ್ಪಿದ್ದೀರಾ, ಪರೋಕ್ಷ ಜ್ಞಾನವನ್ನು ಒಳಗೆ ಒಪ್ಪಿದ್ದೀರಾ. ಹಾಗಾದರೆ ಇಂದ್ರಿಯ ಸನ್ನಿಕರ್ಷದಿಂದ ಬರ್ತಕ್ಕಂಥ ಜ್ಞಾನವು ಕೂಡ ಎಲ್ಲಿರಬೇಕು? ಒಳಗೆ ಇರಬೇಕು. ಅಂದರೆ ಜೀವನಲ್ಲೇ ಇರಬೇಕು, ಚೇತನನಲ್ಲೇ ಇರಬೇಕು. ವಸ್ತುವಿನಲ್ಲಿ ಜ್ಞಾನ ಅಜ್ಞಾನವನ್ನು ಹೇಳೋದು ಸರಿಯಲ್ಲ. ಪರೋಕ್ಷ ಜ್ಞಾನಕರಣ, ಪರೋಕ್ಷ ಜ್ಞಾನಕ್ಕೆ ಸಾಧನವಾದ ಅನುಮಾನ ಅಂದರೆ ಯುಕ್ತಿ, ಶಬ್ದ, ಆಗಮ ಇವುಗಳಿಂದ ಜ್ಞಾನವು ಅಂತಹ ಒಳಗಡೆ ಯಥಾ ಯಾವ ರೀತಿಯಲ್ಲಿ ಭವೇತ್ ಉಂಟಾಗುತ್ತದೋ ತಥಾ ಹಾಗೆಯೇ ಅಪರೋಕ್ಷ ಜ್ಞಾನಕರಣಾತ್ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾದ ಇಂದ್ರಿಯ ಸನ್ನಿಕರ್ಷಾದಿಗಳಿಂದಲೂ ಜ್ಞಾನವು ಅಂತರೇವ ಒಳಗಡೆಯೇ ಹಿ ಬರುತ್ತದೆ, ಹೊರಗಡೆ ಅಂತಕ್ಕಂಥದ್ದು ಸರಿಯಲ್ಲ. ಪರೋಕ್ಷ ಜ್ಞಾನಕರಣಾತ್ ಪರೋಕ್ಷ ಜ್ಞಾನಕ್ಕೆ ಕಾರಣವಾದ ಯುಕ್ತಿ ಶಬ್ದಗಳಿಂದ ಜ್ಞಾನವು ಅಂತಹ ಒಳಗಡೆ ಯಥಾ ಯಾವ ರೀತಿಯಲ್ಲಿ ಭವೇತ್ ಬರುತ್ತದೋ ತಥಾ ಹಾಗೆಯೇ ಅಪರೋಕ್ಷ ಜ್ಞಾನಕರಣಾತ್ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ ಇಂದ್ರಿಯ ಸನ್ನಿಕರ್ಷದಿಂದ ಬರತಕ್ಕಂತಹ ಜ್ಞಾನವೂ ಕೂಡ ಅಂತರೇವಹಿ ಒಳಗಡೆಯೇ ಭವೇತ್ ಬರುತ್ತದೆ. ಬಾಹ್ಯಕರಣಾತ್ ಅಂತಹ ಜ್ಞಾನೋದಯೇ ಅಂತರಂಗ ದೃಷ್ಟಾಂತಮಪ್ಯಾಹ ಪರೋಕ್ಷ. ಇಂದ್ರಿಯ ಸನ್ನಿಕರ್ಷ ಹೊರಗಾಗಿತ್ತು, ಜ್ಞಾನ ಒಳಗೆ ಬರೋದು ಅಲ್ಲ. ಇಂದ್ರಿಯ ಸನ್ನಿಕರ್ಷ ಇಂದ್ರಿಯಕ್ಕೂ ವಸ್ತುವಿಗೂ ಸನ್ನಿಕರ್ಷ ಆಗಿದ್ದು ಹೊರಗೆ, ಜ್ಞಾನ ಒಳಗೆ ಹೇಗೆ ಬರುತ್ತೆ ಅಂತಂದರೆ ಸನ್ನಿಕರ್ಷ ಹೊರಗಾದರೂ ಒಳಗೆ ಜ್ಞಾನ ಬರುತ್ತೆ ಅನ್ನೋಕ್ಕೆ ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. ಅದ್ಯಾವುದು ಅಂತಂದರೆ ಅನುಮಾನದಿಂದ ಯುಕ್ತಿ ಮತ್ತು ಶಬ್ದದಿಂದ ಜ್ಞಾನ ಬರುತ್ತೆ. ಆ ಜ್ಞಾನ ಎಲ್ಲಿ ಬರುತ್ತೆ? ಅಂತಃಕರಣದಲ್ಲೇ ಬರುತ್ತೆ, ಮನಸ್ಸಿನ ಒಳಗಡೆ ಬರುತ್ತೆ. ಹೇಗೆ ಯುಕ್ತಿ ಶಬ್ದಗಳಿಂದ ಜ್ಞಾನ ಒಳಗೆ ಬರುತ್ತೋ ಇಂದ್ರಿಯ ಸನ್ನಿಕರ್ಷದಿಂದಲೂ ಜ್ಞಾನ ಒಳಗೆ ಬರುತ್ತೆ ಅಂತ. ತಥಾ ಅಪರೋಕ್ಷಕರಣಾದ್ ಇತಿ ಪದಚ್ಛೇದ ಅಂತ. ಅಲ್ಲಿ ತಥಾ ಪರೋಕ್ಷಕರಣಾತ್ ಪದಚ್ಛೇದ, ತಥಾ ಪರೋಕ್ಷಕರಣಾತ್ ಅಂತ ಮಾಡಲಿಕ್ಕೆ ಬರುತ್ತೆ. ಹಾಗೆ ಮಾಡಬಾರ್ದು, ತಥಾ ಅಪರೋಕ್ಷಕರಣಾತ್ ಅಂತಲೇ ಮಾಡಬೇಕು. ಅಲ್ಲಿ ಸವರ್ಣ ದೀರ್ಘ ಸಂಧಿ ಆಗಿದೆ, ಅದರಿಂದಾಗಿ ಅದನ್ನು ತಿಳಿಸ್ತಕ್ಕಂತಹ ಅವಗ್ರಹ ಚಿಹ್ನೆಯನ್ನು ಹಾಕ್ಕೊಳ್ಬೇಕು. ಅದನ್ನು ತೋರಿಸ್ತಾ ಇದ್ದಾರೆ ಶಬ್ದದ ಮೂಲಕ. ತಥಾ ಅಪರೋಕ್ಷ ಜ್ಞಾನಕರಣಾತ್ ಎಂಬುದಾಗಿ ಪದಚ್ಛೇದ. ಜ್ಞಾನಂ ಅಂತಿದೆ, ಜ್ಞಾನಮಪಿ ಅಂತರೇವೈ. ಜ್ಞಾನ ಅಂತಿದೆ, ಯಾವ ಜ್ಞಾನ ಅದು? ಅಪರೋಕ್ಷ ಜ್ಞಾನ, ಸಾಕ್ಷಾತ್ಕಾರ, ಪ್ರತ್ಯಕ್ಷ ಜ್ಞಾನ ಅದು.
ಪರೋಕ್ಷಜ್ಞಾನ ಇವ ಬಾಹ್ಯಕರಣಾದ್ ಅಂತಃ ಏವ ಅಪರೋಕ್ಷಜ್ಞಾನಸ್ಯಾಪಿ ಉದಯ ಸಂಭವೆ ತದ್ವದೇವ ತದಾಕಾರತ್ವಾಭಾವೇಪಿ ತಜ್ಞಾನಸ್ಯಾಪಿ ಸಂಭವೆ ಮನೋವೃತ್ತೇಃ ಬಹಿರ್ಗಮನಕಲ್ಪನಂ ವ್ಯರ್ಥಮಿತಿ ಭಾವಃ. ಪರೋಕ್ಷಜ್ಞಾನದಲ್ಲಿ ಬಾಹ್ಯ ಕಾರಣ ಶಬ್ದ ಯುಕ್ತಿ ಎಲ್ಲ ಹೊರಗಿರೋದು. ಧೂಮ ಇರೋದೆಲ್ಲಿ? ಅಲ್ಲಿ. ಆ ಧೂಮ ನೋಡಿದಾಗ ಅಗ್ನಿಜ್ಞಾನ ಬರುತ್ತೆ. ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಆದ್ದರಿಂದ ಕಾರಣ ಇರೋದು ಹೊರಗೆ, ಜ್ಞಾನ ಬರೋದು ಒಳಗೆ. ಹೀಗೆ ಬಾಹ್ಯ ಕಾರಣಾದ್ ಅಂತರೇವ ಯಾವ ರೀತಿಯಲ್ಲಿ ಪರೋಕ್ಷ ಜ್ಞಾನ ಬರುತ್ತೆ ಅಂತ ಹೇಳ್ತೀರೋ ಹಾಗೆ ಅಪರೋಕ್ಷ ಜ್ಞಾನಸ್ಯ ಇಂದ್ರಿಯ ಸನ್ನಿಕರ್ಷ ಆದಾಗ ಅಪರೋಕ್ಷ ಜ್ಞಾನವು ಕೂಡ ಎಲ್ಲಿ ಬರುತ್ತೆ? ಒಳಗಡೆ ಬರುತ್ತೆ ಅಂತ ಹೇಳಲಿಕ್ಕೆ ಬರ್ತಾ ಇದೆ. ಆದ್ದರಿಂದ ತದಾಕಾರತ್ವ ಅಭಾವೇಪಿ ತಜ್ಞಾನತ್ವಸ್ಯಾಪಿ ಸಂಭವೇನ. ನೋಡಿ, ಧೂಮದಿಂದ ವನ್ಯಜ್ಞಾನ ಬಂತು. ಧೂಮವನ್ನು ನೋಡಿದಾಗ ವನ್ಯಜ್ಞಾನ ಬಂತಲ್ಲ, ಈ ವನ್ಯಜ್ಞಾನ, ಇದನ್ನು ವನ್ಯಜ್ಞಾನ ಅಂತ ಕರಿತೇವೆ. ಆದರೆ ಈ ಜ್ಞಾನ ವನ್ಯ ಆಕಾರ ಅಲ್ಲ, ಬೆಂಕಿಯ ಆಕಾರ ಅಲ್ಲ. ಅದೇ ನೋಡಿ ನಮಗೆ ಬೆಂಕಿ ಜ್ಞಾನ ಬಂತು. ಹೊಗೆಯನ್ನು ನೋಡಿ ಬೆಂಕಿ ಜ್ಞಾನ ಬಂತು ಒಂದು, ಬೆಂಕಿಯನ್ನೇ ನೋಡಿ ಬೆಂಕಿ ಜ್ಞಾನ ಬಂತು. ಹೊಗೆಯನ್ನು ನೋಡಿ ಬೆಂಕಿ ಜ್ಞಾನ ಬಂದದ್ದನ್ನು ಏನಂತ ಕರಿತೇವೆ? ಅನುಮಾನ ಅಂತ ಕರಿತೇವೆ. ಯುಕ್ತಿಯಿಂದ ಬಂದಂತಹ ಜ್ಞಾನ ಅನುಮಿತಿ ಅಂತ ಕರಿತೇವೆ. ನೇರವಾಗಿ ಅಗ್ನಿಯನ್ನೇ ನೋಡಿ ಜ್ಞಾನ ಬಂತು, ಇದನ್ನೇನಂತ ಕರಿತೇವೆ? ಅಪರೋಕ್ಷ ಜ್ಞಾನ ಅಂತ ಕರಿತೇವೆ. ಯಾವಾಗ ಕಣ್ಣಿನಿಂದ ಬೆಂಕಿಯನ್ನು ನೋಡಿ ನಮಗೆ ಬೆಂಕಿ ಜ್ಞಾನ ಬಂತೋ ಆವಾಗ ಈ ಜ್ಞಾನ ಬೆಂಕಿ ಆಕಾರ ಅಂತ ಅವ್ರು ಹೇಳ್ತಾರೆ. ಈ ಜ್ಞಾನ ಇದೆಯಲ್ಲ ಇದು ಬೆಂಕಿಯ ಆಕಾರ ಜ್ಞಾನ. ಅಪರೋಕ್ಷ ಜ್ಞಾನ ಇದೆಯಲ್ಲ ಅದು ವಸ್ತುವಾಕಾರ ಇರುತ್ತೆ, ವಿಷಯಾಕಾರವಾಗಿರುತ್ತೆ ಅಂತ ಅವರು. ಅದೇ ಶಬ್ದದಿಂದ ಯುಕ್ತಿಯಿಂದ ಜ್ಞಾನ ಬರುತ್ತೆ ಅಂತಂದರೆ ಅಲ್ಲಿ ಮನಸ್ಸು ಅಲ್ಲಿ ತನಕ ಹೋಗಲ್ಲ. ಆದ್ದರಿಂದ ಮನಸ್ಸು ಆ ವಸ್ತುವಿನ ಆಕಾರದಲ್ಲಿ ಪರಿಣಾಮ ಹೊಂದೋದಿಲ್ಲ. ಆದ್ದರಿಂದಾಗಿ ಆ ಪರೋಕ್ಷ ಜ್ಞಾನವು ಅದು ವಸ್ತು ಆಕಾರವನ್ನು ಪಡೆಯೋದಿಲ್ಲ. ಅದಕ್ಕೆ ಅವರು ಕೇಳ್ತಾರೆ, ನೋಡಿ, ಅಪರೋಕ್ಷ ಜ್ಞಾನ ಇಂದ್ರಿಯ ಸನ್ನಿಕರ್ಷದಿಂದ ಬಂದಿರತಕ್ಕಂತಹ ಜ್ಞಾನ ಅದು ವಸ್ತುವಾಕಾರ ಪಡ್ಕೊಳ್ಳಿಲ್ಲ ಅಂತಾದರೆ ಅದನ್ನು ಘಟಜ್ಞಾನ, ಪುಸ್ತಕ ಜ್ಞಾನ ಅಂತ ಹೇಳೋದು ಹೇಗೆ? ಪುಸ್ತಕ ಜ್ಞಾನ ಅಂತ ಯಾವುದನ್ನು ಕರಿತೇವೆ? ಯಾವ ಜ್ಞಾನವು ಪುಸ್ತಕಾಕಾರವನ್ನು ಪಡೆದಿದೆಯೋ ಅದು ಪುಸ್ತಕಾಕಾರ ಜ್ಞಾನ. ಇಂದ್ರಿಯ ಸನ್ನಿಕರ್ಷ ಆಯಿತು, ಜ್ಞಾನ ಬಂದದ್ದು ಒಳಗೆ ಬಂತು ಅಂದರೆ ಪುಸ್ತಕಾಕಾರ ಮನಸ್ಸು ಪಡಿಲೇ ಇಲ್ಲ. ಮನಸ್ಸಿಗೆ ಪುಸ್ತಕಾಕಾರ ಬರಲಿಲ್ಲ ಅಂತಂದರೆ ಅದನ್ನು ಪುಸ್ತಕ ಜ್ಞಾನ ಅಂತ ಕರೆಯೋದು ಹೇಗೆ ಅಂತಂದರೆ ಅದಕ್ಕೆ ಹೇಳ್ತಾರೆ ತದಾಕಾರತ್ವ ಅಭಾವೇಪಿ ತಜ್ಞಾನಸ್ಯಾಪಿ ಸಂಭವೆ. ಈಗ ಶಬ್ದದಿಂದ ಬೆಂಕಿಯ ಜ್ಞಾನ ಬಂತು, ಧೂಮವನ್ನು ನೋಡಿ ಬೆಂಕಿ ಜ್ಞಾನ ಬಂತು. ಇದು ಯಾವ ಜ್ಞಾನ? ಇದು ಬೆಂಕಿ ಜ್ಞಾನ. ಬೆಂಕಿ ನಾನು ಶಬ್ದ ಪ್ರಯೋಗ ಮಾಡಿದೆ, ಏನು ಜ್ಞಾನ ಬಂತು ನಿಮಗೆ? ಬೆಂಕಿ ಜ್ಞಾನ ಬಂತು. ಹೊಗೆಯನ್ನು ನೋಡಿದ್ರಿ, ಏನು ಜ್ಞಾನ ಬಂತು? ಬೆಂಕಿಯ ಜ್ಞಾನ ಬಂತು. ಇಲ್ಲಿಗ ಇದನ್ನು ಯಾವುದ್ರ ಜ್ಞಾನ ಅಂತ ಕೇಳಿದಾಗ ಏನು ಉತ್ತರ ಕೊಡ್ತೀರಾ? ಬೆಂಕಿ ಜ್ಞಾನ, ಬೆಂಕಿ ವಿಷಯಕ ಜ್ಞಾನ. ಆದರೆ ಇಲ್ಲಿಗ ಈ ಜ್ಞಾನ ಬೆಂಕಿ ಆಕಾರ ಪಡ್ಕೊಂಡಿದೆಯಾ? ಯಾಕೆ ಪಡ್ಕೊಂಡಿಲ್ಲ? ಇಂದ್ರಿಯ ಸನ್ನಿಕರ್ಷ ಆಗಿಲ್ಲ. ಇಂದ್ರಿಯ ಸನ್ನಿಕರ್ಷ ಆಗಿ ಜ್ಞಾನ ಬಂದರೆ ಅಲ್ಲಿ ಮಾತ್ರ ಮನಸ್ಸು ವಸ್ತುವಿನ ಆಕಾರ ಪಡ್ಕೊಳ್ಳುತ್ತೆ. ಎಲ್ಲಿ ಇಂದ್ರಿಯ ಸನ್ನಿಕರ್ಷ ಆಗಲಿಲ್ವೋ, ಶಬ್ದದಿಂದಲೋ ಯುಕ್ತಿಯಿಂದಲೋ ಜ್ಞಾನ ಬಂದಿದೆಯೋ ಅಲ್ಲಿ ಜ್ಞಾನ ವಸ್ತುವಾಕಾರ ಪಡ್ಕೊಳ್ಳೋದಿಲ್ಲ. ಆದರೆ ವಸ್ತುವಾಕಾರ ಪಡ್ಕೊಳ್ದಿದ್ರೂ ಕೂಡ ನಿನಗೆ ಯಾವ ಜ್ಞಾನ ಬಂತು? ಧೂಮವನ್ನು ನೋಡಿ ಯಾವ ಜ್ಞಾನ ಬಂತು ಅಂದರೆ ಏನು ಉತ್ತರ ಕೊಡ್ತೀರಾ? ವನ್ಯಜ್ಞಾನ ಬಂತು ಅಂತ ಹೇಳ್ತೀರಾ. ಹಾಗೆ ಇಲ್ಲಿಯೂ ಕೂಡ ಇಂದ್ರಿಯ ದ್ವಾರ ಮನಸ್ಸು ವಸ್ತುವಾಕಾರ ಪಡ್ಕೊಳ್ಳಿಲ್ಲ ಅಂದರೂ ಕೂಡ ಒಳಗಿರ್ತಕ್ಕಂಥ ಜ್ಞಾನ ಯಾವ ಜ್ಞಾನ ಅಂತ ಹೇಳ್ಬೋದು? ವನ್ಯಜ್ಞಾನ ಅಂತ ಹೇಳ್ಬೋದು. ಆದ್ದರಿಂದಾಗಿ ಇಂದ್ರಿಯ ಸನ್ನಿಕರ್ಷದಿಂದ ಬರತಕ್ಕಂಥ ಜ್ಞಾನವು ವಸ್ತು ಪರಿಣಾಮಾತ್ಮಕ ಅಲ್ಲ ಅಂತಾದರೂ ಕೂಡ ಒಳಗಡೆ ಇದೆ ಅಂತಂದರೂ ಕೂಡ ಅದನ್ನು ವಸ್ತುಜ್ಞಾನ ಅಂತ ಹೇಳಲಿಕ್ಕೆ ಬರುತ್ತೆ. ಆ ಜ್ಞಾನ ಎಂಬತಕ್ಕಂಥದ್ದು ಒಳಗೇ ಇದೆ ಎಂಬುದಾಗಿ ಹೇಳಬೇಕು. ಮನೋವೃತ್ತೇ ಬಹಿರ್ಗಮನ ಕಲ್ಪನಂ ವ್ಯರ್ಥಂ. ಮನಸ್ಸು ಅಂತಃಕರಣ ಇಂದ್ರಿಯಾತ್ಮನ ಹೊರಗೆ ಬಂದು ವಸ್ತುವಾತ್ಮನ ಪರಿಣಾಮ ಹೊಂದುತ್ತೆ ಎಂಬತಕ್ಕಂಥ ಕಲ್ಪನೆ ಇದು.
ಈ ಕಲ್ಪನೆ ಎಂಬತಕ್ಕಂಥದ್ದು ಸರ್ವಥಾ ಸರಿಯಲ್ಲ. ಯಾರಿಗಾರು ಅನುಭವಕ್ಕೆ ಬಂದಿದೆಯಾ? ನನ್ನ ಮನಸ್ಸು ಇಂದ್ರಿಯ ದ್ವಾರ ಹೊರಗೆ ಬಂದು ವಸ್ತುತ್ವನ ಪರಿಣಾಮ ಹೊಂತು ಅಂತ ಯಾರಿಗಾರು ಅನಿಸುತ್ತಾ? ಇಲ್ಲ. ಅದು ಬರೀ ಕಲ್ಪನೆ, ಇದು ಸರಿಯೇ ಅಲ್ಲ. ಯದಿ ಶಬ್ದ ಸಹಾಯೇನ ಮನೋವೈಕುಂಠಮಾವಿಶೇತ್ ಪುನರ್ನಿವೃತ್ತಿ ಶೂನ್ಯಂ ಸ್ಯಾತ್ ದೀರ್ಘನಿದ್ರಾ ಭವೇತ್ ತದಾ. ಶಬ್ದದಿಂದ ಜ್ಞಾನ ಬಂತು. ಶಬ್ದದಿಂದ ಯಾವುದರ ಜ್ಞಾನ ಬಂತು? ವೈಕುಂಠದ ಜ್ಞಾನ ಬಂತು. ವೈಕುಂಠಂ ಬಹು ಸುಖಮಯಂ ಅಂತ ಹೇಳಿದೆ ನಾನು. ವೈಕುಂಠ ಇದೆಯಲ್ಲ ಕೇವಲ ಸುಖ ಸ್ವರೂಪವಾದದ್ದು. ಜ್ಞಾನ ಬಂತೋ ಇಲ್ಲೋ? ಜ್ಞಾನ ಬಂತು ಅಂತಾದರೆ ಆವಾಗ ಈ ಶಬ್ದದ ಮೂಲಕ ಮನಸ್ಸೆಲ್ಲಿ ಹೋಯಿತು? ವೈಕುಂಠಕ್ಕೆ ಹೋಯಿತು ಅಂತ ಹೇಳಬೇಕು. ಹೇಳಿದ್ರೆ ಅವಾಗೇನಾಯಿತು? ಮನಸ್ಸಲ್ಲಿ ಹೋಗಿದೆ ಅಂತಾದರೆ ಮನಸ್ಸಿಲ್ಲಿಲ್ಲ ಅಂತಾಯಿತು. ಮನಸ್ಸಿಲ್ಲ ಅಂತಾದರೆ ನ ಹ್ಯಮನಾಹ ಪುಮಾನ್ಸ್ತಿಷ್ಠತಿ, ಜೀವ ಇಲ್ಲ. ಮನಸ್ಸಿಲ್ಲದೆ ಜೀವ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಮನಸ್ಸೆಲ್ಲೋಯ್ತೀಗ? ಶಬ್ದದ ಮೂಲಕ ವೈಕುಂಠಕ್ಕೆ ಹೋಗಿದೆ. ಹಾಗಾದರೆ ಇಲ್ಲಿ ಜೀವ ಏನಾಗಬೇಕು? ಸತ್ತ ಅಂತ ಆಗಬೇಕು. ಹೌದು, ಹಾಗಾಗುತ್ತಾ? ಯಾರಾದರೂ ಶಬ್ದದಿಂದ ವೈಕುಂಠ ಅಂತ ತಿಳಿದಿದ್ದಾರೆ ಅಂತಂದರೆ ಅವನಿಗೆ ವ್ಯಾಪಾರವೇ ಇಲ್ಲ, ಮುಂದೆ ಏನೂ ಕೆಲಸ ಮಾಡಲ್ಲ. ಮರಣ ಇದ್ದರೆ ಹೇಗೋ ಆ ಸ್ಥಿತಿ ಎಂಬತಕ್ಕಂಥದ್ದಿರುತ್ತಾ? ಇಲ್ಲವೇ ಇಲ್ಲ. ಅದರಿಂದಾಗಿ ಪರೋಕ್ಷ ಜ್ಞಾನ ಸ್ಥಳದಲ್ಲಿ ಮನಸ್ಸು ಅದು ಹೊರಗಡೆ ಹೋಗುತ್ತೆ ಅಂತ ಅವರೂ ಒಪ್ಪಿಲ್ಲ. ಪರೋಕ್ಷ ಜ್ಞಾನ ಬಂದಾಗ ಮನಸ್ಸು ಹೊರಗಡೆ ಹೋಗುತ್ತೆ ಅಂತ ಒಪ್ಪಿಲ್ಲ. ಒಂದು ವೇಳೆ ಒಪ್ಪಿದ್ರೆ ಏನಾಗುತ್ತೆ? ಶಬ್ದದಿಂದ ವೈಕುಂಠ ಜ್ಞಾನ ಬಂತು ಅಂತಂದರೆ ಆ ಮನಸ್ಸು ವೈಕುಂಠಕ್ಕೆ ಹೋಯಿತು. ವೈಕುಂಠಕ್ಕೆ ಹೋದರೆ ನಚ ಪುನರಾವರ್ತತೆ. ಓಂ ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್. ವೈಕುಂಠಕ್ಕೆ ಹೋದರೂ ವಾಪಸ್ ಬರಲಿಕ್ಕಿಲ್ಲ. ಮತ್ತೇನಾಗಬೇಕಾಗಿದ್ರೆ ಈ ದೇಹದಲ್ಲಿ ಮನಸ್ಸಿಲ್ಲ, ಆತ್ಮ ಇದ್ದಾನೆ. ಹಾಗಾದರೆ ಆತ್ಮ, ಮನಸ್ಸಿಲ್ಲದ ಆತ್ಮ ಏನಾಗಬೇಕು? ಅವನು ಮರಣ ಹೊಂದಿದವನು ಅಂತ ಆಗಬೇಕಾಗುತ್ತೆ. ಅದರಿಂದ ಪರೋಕ್ಷ ಜ್ಞಾನ ಸ್ಥಳದಲ್ಲಿ ಮನಸ್ಸು ಹೊರಗೆ ಹೋಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗೆ ಪರೋಕ್ಷ ಜ್ಞಾನದಲ್ಲಿ ಹೇಗೆ ಮನಸ್ಸು ಹೊರಗೆ ಹೋಗಲ್ವೋ, ಅಪರೋಕ್ಷ ಜ್ಞಾನ ಸ್ಥಳದಲ್ಲಿಯೂ ಕೂಡ ಮನಸ್ಸು ಹೊರಗೆ ಹೋಗೋದಿಲ್ಲ ಅಂತಲೇ ಹೇಳಬೇಕು. ಜ್ಞಾನ ಒಳಗೆ ಬರುತ್ತೆ ಅಂತಲೇ ಹೇಳಬೇಕು. ಶಬ್ದ ಸಹಾಯೇನ, ವೇದ ಶಾಸ್ತ್ರಗಳ ಸಹಾಯದಿಂದ ಮನಸ್ಸು ವೈಕುಂಠಂ ವೈಕುಂಠ ಲೋಕವನ್ನು ಯದಿ ಒಂದು ವೇಳೆ ಅವಿಷೇತ್ ಪ್ರವೇಶ ಮಾಡುತ್ತಾ ಆವಿಷೇತ್ ಪ್ರವೇಶ ಮಾಡುತ್ತೆ ಅಂತ ತರ್ಹಿ ಹಾಗಾದರೆ ಪುನಃ ನಿವೃತ್ತಿ ಶೂನ್ಯಂ, ಪುನಃ ಬಾರದೇ ಇರತಕ್ಕಂಥದ್ದು ಅಂತಾಯಿತು. ತದಾ ಆಗ ಜೀವನಿಗೆ ದೀರ್ಘ ನಿದ್ರಾ, ಮರಣಕ್ಕೆ ಸಮಾನವಾಗಿರ್ತಕ್ಕಂತಹ ಸ್ಥಿತಿಯು ಭವೇತ್ ಆಗಬೇಕಾದೀತು. ಶಬ್ದ ಸಹಾಯೇನ, ವೇದ ಶಾಸ್ತ್ರಾದಿಗಳ ಸಹಾಯದಿಂದ ಮನಸ್ಸು ವೈಕುಂಠಂ ವೈಕುಂಠ ಲೋಕವನ್ನು ಯದಿ ಒಂದು ವೇಳೆ ಆವಿಷೇತ್ ಪ್ರವೇಶ ಮಾಡುತ್ತಾ ಇದೆ ಅಂತಾದರೆ ತರ್ಹಿ ಆಗ ಪುನಃ ನಿವೃತ್ತಿ ಶೂನ್ಯಂ ಸ್ಯಾತ್, ಹಿಂತಿರುಗಿ ಬಾರದೇ ಇರತಕ್ಕಂಥದ್ದು ಅಂತಾಗುತ್ತೆ. ತದಾ ಆಗ ದೀರ್ಘನಿದ್ರಾ, ಮರಣದ ಸದೃಶವಾದ ಸ್ಥಿತಿಯು ಭವೇತ್ ಆಗಬೇಕಾದೀತು. ಅದು ಪರಕಾಯ ಪ್ರವೇಶ. ಈಗ ಅಪರೋಕ್ಷ ಜ್ಞಾನ ಬರಬೇಕಾದ್ರೆ ಮನಸ್ಸು ಇಂದ್ರಿಯಗಳ ಮೂಲಕ ಹೊರಗೆ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಹೇಳ್ತಕ್ಕಂಥದ್ದು ಒಂದು ವೇಳೆ ಹೊರಗೆ ಬರುತ್ತೆ ಅಂತಾದರೆ ಹಾಗಾದರೆ ಪರೋಕ್ಷ ಜ್ಞಾನ ಸ್ಥಳದಲ್ಲಿಯೂ ಕೂಡ ಮನಸ್ಸು ಹೊರಗೆ ಬರುತ್ತೆ ಅಂತ ಹೇಳಿ. ಅಪರೋಕ್ಷ ಜ್ಞಾನ ಸ್ಥಳದಲ್ಲಿ ಹೇಳ್ತೀರಲ್ಲ, ಪರೋಕ್ಷ ಜ್ಞಾನದಲ್ಲಿ ಹೇಳ್ತೀವಿ ಅಂತಂದರೆ ಅದಕ್ಕೆ ಬಾಧಕವನ್ನು ಹೇಳ್ತಾ ಇದ್ದಾರೆ. ಪರೋಕ್ಷ ಜ್ಞಾನೇಪಿ ಮನೋವೃತ್ತೇ ವಿಷಯಪರ್ಯಂತ ಧಾವನಂ ಅಸ್ತು ಇತಿ ಮಂದಾಶಂಕ. ಏನೂ ತಿಳಿದೇ ಇರತಕ್ಕಂಥ ವ್ಯಕ್ತಿ ಪರೋಕ್ಷ ಜ್ಞಾನ ಸ್ಥಳದಲ್ಲಿಯೂ ಕೂಡ ಮನಸ್ಸು ಅದು ವಿಷಯದ ತನಕ ಹೋಗುತ್ತೆ, ವಿಷಯ ಪರ್ಯಂತ ಹೋಗುತ್ತೆ ಅಂತ ಹೇಳೋಣ ಅಂತೇನಾದರೂ ಮಂದ ಏನೂ ತಿಳಿಯದೇ ಇರತಕ್ಕಂಥ ಅಜ್ಞಾನಿ ಪ್ರಶ್ನೆ ಮಾಡ್ತಾನೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಶಬ್ದದ ಮೂಲಕ ಮನಸ್ಸು ವೈಕುಂಠಕ್ಕೆ ಹೋಯಿತು ಅಂತಂದರೆ ವೈಕುಂಠಕ್ಕೆ ಹೋದ್ಮೇಲೆ ಹಿಂತಿರುಗಿ ಬರಲ್ಲ,
ವೈಕುಂಠಕ್ಕೆ ಹೋದವರು ಹಿಂತಿರುಗಿ ಬರಲ್ಲ, ವೈಕುಂಠಕ್ಕೆ ಹೋದ ಮನಸ್ಸು ಹಿಂತಿರುಗಿ ಬರಲ್ಲ. ಮನಸ್ಸು ಹಿಂತಿರುಗಿ ಬರಲಿಲ್ಲ ಅಂದರೆ ಈ ಚೇತನ ಏನಾಗಬೇಕು? ಮರಣ ಇದ್ದರೆ ಏನೋ ಆ ಸ್ಥಿತಿ ಅವನಿಗೆ ಬರಬೇಕಾಗುತ್ತೆ. ತರ್ಹೀತಿ ಶೇಷಃ ಚಕ್ಷುರ್ವತ್ ಶಬ್ದಸ್ಯ ಪುನರಾವೃತ್ತಿ ಶೂನ್ಯತ್ವಾದಿತ್ಯರ್ಥ ಅಂತ. ಚಕ್ಷುಸ್ಸಿನಂತೆ ಶಬ್ದಕ್ಕೆ ಚಕ್ಷುಸ್ಸು ಹೋಗುತ್ತೆ ಬರುತ್ತೆ. ಕಣ್ಣು ಮುಚ್ಕೊಂಡೆವು ಅಂತಂದರೆ ಆವಾಗ ಅಂತಃಕರಣ ಹೋಗಲ್ಲ. ಆದರೆ ಶಬ್ದ ಒಂದು ಸರ್ತಿ ಕೇಳಿದೆವು ಅಂತಂದರೆ ಕೇಳಿ ಆಯಿತು, ಮುಗೀತು. ಮತ್ತೆ ಪುನಃ ಅದನ್ನು ಹಿಂತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಚಕ್ಷುರಿಂದ್ರಿಯ ನಾವೇನು ಮಾಡ್ಬೋದು? ವಸ್ತುವನ್ನು ನೋಡ್ತಾ ಇದ್ದೇವೆ, ಬೇಕಾದ್ರೆ ಕಣ್ಣು ಮುಚ್ಕೊಳ್ಬೋದು, ಹಿಂತೆಗೆದುಕೊಳ್ಬೋದು. ಒಂದು ಬಾರಿ ಶಬ್ದ ಕೇಳಿದೆವು, ಅದನ್ನು ಹಿಂತೆಗೊಳ್ಳಿಕ್ಕೆ ಬರುತ್ತಾ? ಇಲ್ಲ. ಅಂದರೆ ಶಬ್ದ ಹೋಯಿತು ಅಂತಂದರೆ ಹಿಂತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಪರಕಾಯ ಪ್ರವೇಶ ವೈಕುಂಠ ಅಲ್ಲ, ಅದಾಗುತ್ತೆ ಅಂತ. ಪರಕಾಯ ಪ್ರವೇಶ ಇದೆ. ಹಾಂ, ಅಲ್ಲಿಗಲ್ಲ, ಇಲ್ಲಿರ್ತಕ್ಕಂತಹ ಜೀವರಲ್ಲಿ ಪ್ರವೇಶ ಮಾಡಬಹುದು. ಹಾಂ, ಪರಕಾಯ. ಪರಕಾಯ ಅಂದ್ರೇನು? ಶರೀರ ಅಂತ ಅರ್ಥ, ಮೋಕ್ಷ ಅಲ್ಲ. ಪರಕಾಯ, ಕಾಯ ಅಂದರೆ ಶರೀರ. ನಾನು ಇನ್ನೊಬ್ಬರ ಶರೀರದಲ್ಲಿ ಪ್ರವೇಶ ಮಾಡಬಹುದು. ಈ ಶರೀರದಲ್ಲಿದ್ದು ಈ ಶರೀರ ಇರುವಂತೆಯೇ ಈ ಶರೀರ ಬಿಟ್ಟು ಇನ್ನೊಂದು ಶರೀರವನ್ನು ಪ್ರವೇಶ ಮಾಡಲಿಕ್ಕಾಗುತ್ತೆ ತಪಪ್ರಭಾವದಿಂದ. ಅದೊಂದು ಅಣಿಮಾ ಮಹಿಮಾ ಗರಿಮಾ ಲಗಿಮಾ ಅಂತ ಆ ಅಷ್ಟೈಶ್ವರ್ಯ, ಅದರಲ್ಲಿ ಒಂದು ಸಿದ್ಧಿ ಇದ್ದಾಗ ಅದು ಸಾಧ್ಯವಾಗುತ್ತೆ. ಅದಿದೆ, ನಾವು ಒಪ್ತೇವೆ ಅದನ್ನು. ಏನು? ಮನಸ್ಸಿಗೆ ಚೇತನನ ಸಹಕಾರ ಬೇಕು. ಪರಕಾಯ ಪ್ರವೇಶ ಅಂದರೆ ಮನಸ್ಸಿಂದ ಪ್ರವೇಶ ಅಲ್ಲ, ಚೇತನನೇ ಅಲ್ಲಿ ಹೋಗೋದು. ಈಗ ನಮ್ಮ ಮನಸ್ಸು ಎಲ್ಲಿ ಬೇಕಾದ್ರೆ ಹೋಗುತ್ತೆ, ಇದನ್ನು ಪರಕಾಯ ಪ್ರವೇಶ ಅಂತ ಕರೆಯಲ್ಲ ಅಲ್ವಾ? ನಾವು ನಿಮ್ಮ ಮನಸ್ಸಿನ ಒಳಗಡೆ ನೀವು ಯೋಚನೆ ಏನು ಮಾಡ್ತಾ ಇರ್ಬೋದು, ನಾನು ಆಲೋಚನೆ ಮಾಡ್ಬೋದು. ನಿಮ್ಮ ಮನಸ್ಸಿನ ಒಳಗಡೆ ಹೋಗಿ ನನ್ನ ಮನಸ್ಸು ನಿಮ್ಮ ಮನಸ್ಸಿನ ಒಳಗೆ ಹೋಯಿತು, ನಾನು ಕಲ್ಪನೆ ಮಾಡ್ಕೋಬೋದು ಅಲ್ವಾ? ಇದನ್ನು ಪರಕಾಯ ಪ್ರವೇಶ ಅಂತ ಕರೆಯಲ್ಲ. ಆತ್ಮವೇ ಇನ್ನೊಂದು ಶರೀರವನ್ನು ಪ್ರವೇಶ ಮಾಡಬೇಕು, ಅದನ್ನು ಪರಕಾಯ ಪ್ರವೇಶ. ದೀರ್ಘ ನಿದ್ರಾ ಅಂದರೆ ಏನರ್ಥ? ಮರಣ, ಮರಣಕ್ಕೆ ಸಮಾನವಾದ ಸ್ಥಿತಿ. ತಥಾಚ ಗ್ರಹಣಸ್ಮರಣಾದೇಹೇ ಅಭಾವಾತ್ ಮೃತಪ್ರಾಯ ಅಸಿ ಇತಿ ಭಾವ. ಜ್ಞಾನ ಪಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಪಡೆದದ್ದನ್ನು ನೆನೆಸ್ಕೊಳ್ಳಿಕ್ಕೂ ಆಗಲ್ಲ. ಗ್ರಹಣ ಅಂತಂದರೆ ಜ್ಞಾನ ಪಡ್ಕೊಳ್ಳೋದು, ಸ್ಮರಣ ಇದ್ದದ್ದನ್ನು ನೆನೆಸ್ಕೊಳ್ಳೋದು, ಇದು ಯಾವುದೂ ಇಲ್ಲ. ಅದರಿಂದ ಏನಾಯಿತು? ಮರಣ ಅಂತಲೇ ಆಯಿತು. ಯಾವಾಗ ಮನಸ್ಸಿತ್ತೋ ಮನಸ್ಸಿನಿಂದ ಜ್ಞಾನ ಪಡೀಲಿಕ್ಕೆ ಸಾಧ್ಯ. ಮನಸ್ಸಿನ ವ್ಯಾಪಾರ ಇಲ್ಲ ಅಂದರೆ ನಿದ್ರೆಯಲ್ಲಿ ಜ್ಞಾನ ಬರುತ್ತಾ? ಇಲ್ಲ. ಬಹಿರೇಂದ್ರಿಯಗಳಿಂದ ಅಥವಾ ಸ್ವಪ್ನದ ದರ್ಶನ ನಿದ್ರಾ ಕಾಲದಲ್ಲಿರುತ್ತಾ? ಮನೋವ್ಯಾಪಾರ ಇರಲ್ಲ. ಯಾಕೆ? ಮನಸ್ಸಿಲ್ಲ. ಮನಸ್ಸಿದ್ರೂ ವ್ಯಾಪಾರ ಇಲ್ಲ, ಅದರಿಂದ ಗ್ರಹಣ ಇಲ್ಲ, ಜ್ಞಾನ ಇಲ್ಲ. ಅಥವಾ ನಿದ್ದೆ ಮಾಡಿದಾಗ, ಗಾಢವಾದ ನಿದ್ದೆ ಮಾಡಿದಾಗ, ಇವತ್ತು ಒಳ್ಳೆ ಊಟ ಮಾಡಿದ್ದೆ, ಒಳ್ಳೆ ನಾನು ಫಲಾರ ಮಾಡಿದ್ದೆ ಅಂತ ನಿದ್ರೆಯಲ್ಲಿ ನೆನೆಸ್ಕೊಳ್ಳಿಕ್ಕಾಗತ್ತಾ? ಯಾಕಾಗಲ್ಲ? ಮನಸ್ಸಿಲ್ಲ. ಅಂದರೆ ಮನಸ್ಸಿನ ವ್ಯಾಪಾರವೇ ಇಲ್ಲ ಅಂತಂದ ಮೇಲೆ ಹೊಸದ ಜ್ಞಾನವೂ ಬರಲ್ಲ, ಇದ್ದದ ಸ್ಮರಣೆಯೂ ಬರಲ್ಲ ಅಂತ ಆಗಿರ್ಬೇಕಾದ್ರೆ ಮನಸ್ಸೇ ಇಲ್ಲ ಅಂತಾದರೆ ಜ್ಞಾನ ಬರಲಿಕ್ಕಾದರೂ ಸ್ಮರಣೆ ಬರಲಿಕ್ಕಾದರೂ ಹೇಗೆ ಸಾಧ್ಯ? ಜ್ಞಾನವೂ ಇಲ್ಲ, ಸ್ಮರಣೆ ಇಲ್ಲ ಅಂತ ಆ ಸ್ಥಿತಿಯನ್ನೇನಂತ ಕರೀತಾರೆ? ಮರಣ ಅಂತಲೇ ಕರೀತಾರೆ. ಮನೋಯಾತ್ರಾ ತು ಜೀವಸ್ಯ ಯಾತ್ರಾ ಕಾಲೇ ಪರಂ ಭವೇತ್ ಅಂತಃಕರಣಮೇತಸ್ಮಾತ್ ಅಂತಃಕಾರ್ಯಕರಂ ಹಿ ತತ್. ಮನಸ್ಸು ಯಾಕೆ ಹೊರಗೋಗಲ್ಲ ಅದಕ್ಕೆ ಹೇಳ್ತಾರೆ. ಮನಸ್ಸು ಹೋದಾಗ ಯಾವಾಗ ಹೋಗುತ್ತೆ ಅಂತಂದರೆ ಮನೋಯಾತ್ರಾತು ಜೀವಸ್ಯ ಯಾತ್ರಾ ಕಾಲ. ಜೀವ ಯಾವಾಗ ಶರೀರದಿಂದ ಹೊರಗೆ ಬರ್ತಾನೋ ಆವಾಗ ಜೀವನ ಜೊತೆಯಲ್ಲೇ ಮನಸ್ಸು ಹೊರಗೆ ಬರುತ್ತಷ್ಟೇ ಹೊರತು ಪ್ರತ್ಯೇಕವಾಗಿ ಮನಸ್ಸು ಹೊರಗೆ ಬರೋದಿಲ್ಲ.
ಜೀವನ ಜೊತೆಯಲ್ಲಿಯೇ. ಜೀವ ಯಾವಾಗ ಹೊರಗೆ ಬರ್ತಾನೆ? ಜೀವ ಈ ಶರೀರದಲ್ಲಿ ಏನೇನು ಅನುಭವಿಸಬೇಕೋ ಅದನ್ನು ಅನುಭವಿಸ್ತಾ ಅಂತಂದರೆ ಜೀವ ಹೊರಗೆ ಬರ್ತಾನೆ. ಆ ಜೀವ ಹೊರಗೆ ಬಂದಾಗ ಜೀವನ ಜೊತೆಯಲ್ಲಿ ಮನಸ್ಸು ಹೊರಗೆ ಬರುತ್ತೆ. ಹೊರತು ಜೀವನನ್ನು ಬಿಟ್ಟು ಪ್ರತ್ಯೇಕವಾಗಿ ಮನಸ್ಸು ಎಂಬತಕ್ಕಂಥದ್ದು ಹೊರಗೆ ಬರೋದೇ ಇಲ್ಲ. ಆದ್ದರಿಂದ ಇಂದ್ರಿಯ ದ್ವಾರ ಮನಸ್ಸು ಹೊರಗೆ ಬರುತ್ತೆ ಅನ್ನೋದು ಸರಿಯಲ್ಲ. ಶಬ್ದದ್ವಾರ ಮನಸ್ಸು ವೈಕುಂಠಕ್ಕೆ ಹೋಗ್ತೆ ಅನ್ನೋದು ಸರಿಯಲ್ಲ. ಆದ್ದರಿಂದ ಮನಸ್ಸು ಎಂಬತಕ್ಕಂಥದ್ದು ಹೊರಗೆ ಬರುತ್ತೆ ಎಂಬತಕ್ಕಂಥ ಪ್ರಕ್ರಿಯೆಯೇ ನಿಮ್ಮ ಅಭಿಪ್ರಾಯವೇ ಸರಿಯಲ್ಲ ಅಂತ ಅರ್ಥ. ಇನ್ನು ಇದಕ್ಕೆ ಅಂತಃಕರಣ ಅಂತ ಕರೀತಾರೆ. ಮನಸ್ಸಿಗೆ ಇನ್ನೊಂದು ಹೆಸರೇನು? ಅಂತಃಕರಣ. ಅಂತಃಕರಣ ಅಂದರೆ ಏನರ್ಥ? ಅಂತಹ ಕಾರ್ಯಂ ಕರೋತಿ ಇತಿ ಅಂತಃಕರ. ಒಳಗಡೆ ಇದ್ದುಕೊಂಡು ಕಾರ್ಯವನ್ನು ಮಾಡುತ್ತೆ, ಅದಕ್ಕೆ ಅಂತಃಕರಣ ಅಂತ ಅರ್ಥ. ಅಂತಃ ಅಂದರೆ ಒಳಗಡೆ, ಒಳಗಡೆ ಇದ್ದುಕೊಂಡು ಒಳಗಡೆನೇ ಅದು ಜ್ಞಾನರೂಪವಾದ ಕಾರ್ಯವನ್ನು ಉಂಟು ಮಾಡ್ತಾ ಇದೆ. ಅದರಿಂದ ಅದಕ್ಕೆ ಅಂತಃಕರಣ ಅಂತ ಹೆಸರು. ಇದಕ್ಕೆಲ್ಲ ಬಾಹ್ಯಕರಣ ಅಂತ ಕರೀತಾರೆ. ಯಾವುದು? ಇಂದ್ರಿಯಗಳು, ಚಕ್ಷುರಾದಿಗಳು ಬಾಹ್ಯಕರಣ ಅಂತ ಕರೀತಾರೆ. ಮನಸ್ಸನ್ನೇನೆಂತ ಕರೀತಾರೆ? ಅಂತಃಕರಣ ಅಂತ ಕರೀತಾರೆ. ಇಂದ ಬಾಹ್ಯವಾದ ವಸ್ತು ಅದನ್ನು ತಿಳಿಸ್ಕೊಡುತ್ತೆ ಚಕ್ಷುಸ್ಸು, ಅದರಿಂದ ಅದು ಬಾಹ್ಯಕರಣ. ಒಳಗಡೆ ಇರೋದು ಜ್ಞಾನ, ಅದಕ್ಕೆ ಕಾರಣವಾದದ್ದು ಮನಸ್ಸು, ಅದಕ್ಕೆ ಅದು ಅಂತಃಕರಣ. ಹೀಗೆ ಅಂತಃಕರಣ ಅಂತಃಕರಣಂ ಏತಸ್ಮಾತ್ ಅಂತಹ ಕಾರ್ಯಕರಂ ಹಿ ತತ್. ಅದನ್ನು ಒಳಗಡೆ ಕಾರ್ಯವನ್ನು ಮಾಡೋದರಿಂದಾಗಿ ಅದನ್ನು ಅಂತಃಕರಣ ಅಂತ ಕರೀತಾರೆ. ಮನಸ್ಸಿಗೆ ಅಂತಃಕರಣ ಎಂಬತಕ್ಕಂಥ ಹೆಸರು ಅನ್ವರ್ಥ ಆಗಬೇಕು ಅಂತಂದರೆ ಜ್ಞಾನ ಎಲ್ಲಿ ಬರಬೇಕು? ಒಳಗಡೆ ಚೇತನನಲ್ಲೇ ಬರಬೇಕು. ಮತ್ತು ಹೊರಗಡೆ ಜ್ಞಾನ ಬರುತ್ತೆ ಅಂತಂದರೆ ಅದನ್ನು ಅಂತಃಕರಣ ಅಂತ ಕರೀಲಿಕ್ಕೂ ಬರೋದಿಲ್ಲ. ಏನು? ಮೂಗು ವಾಸನೆಯನ್ನು ನೋಡೋದು, ಜ್ಞಾನ ಮನಸ್ಸಿಗೆ ಬಂದದ್ದು. ಕಿವಿ ಶಬ್ದವನ್ನು ಕೇಳಿಸ್ಕೊಳ್ಳೋದು, ಶಬ್ದದ ಜ್ಞಾನ ಅಂತಃಕರಣಕ್ಕೆ ಬಂದದ್ದು, ಮನಸ್ಸಿಗೆ ಬಂದದ್ದು. ಆದ್ದರಿಂದ ಶಬ್ದ ಇಲ್ಲಿದೆ, ಜ್ಞಾನ ಇಲ್ಲಿದೆ. ಆಯಿತಾ? ನಮಗೆ ನಾವು ಶಬ್ದ ಉಚ್ಚಾರ ಮಾಡಿದಾಗ ಕರ್ಣಶಷ್ಕುಲ್ಯವಚ್ಛಿನ್ನವಾದ ಆಕಾಶ, ಅದನ್ನೇ ಶ್ರೋತ್ರ ಅಂತ ಹೇಳ್ತೇವೆ. ಅಲ್ಲಿ ಶಬ್ದ ಬಂತು. ಆ ಶಬ್ದ ಜ್ಞಾನ ಬಂದದ್ದಲ್ಲಿ ಮನಸ್ಸು. ಅದರಿಂದ ವಸ್ತು ಮತ್ತು ಇಂದ್ರಿಯಗಳಿಗೆ ಸನ್ನಿಕರ್ಷ, ವಸ್ತುವಿಗೂ ಇಂದ್ರಿಯಕ್ಕೂ ಸನ್ನಿಕರ್ಷ ಆದಾಗ ಜ್ಞಾನ ಬರೋದು ಅಂತಃಕರಣ. ಆದ್ದರಿಂದ ವಸ್ತುವಿಗೂ ಇಂದ್ರಿಯಕ್ಕೂ ಸನ್ನಿಕರ್ಷ ಇದು ಬಾಹ್ಯ, ಇದು ಹೊರಗಡೆ ಇರೋದು. ಕಣ್ಣಿಗೂ ಪುಸ್ತಕಕ್ಕೂ ಸನ್ನಿಕರ್ಷ ಹೇಗೋ, ಪುಸ್ತಕ ಹೊರಗಡೆ ಇದೆ, ಕಣ್ಣು ಒಳಗಿದ್ದರೂ ಒಳಗಡೆ ಇರ್ತಕ್ಕಂಥ ಕಣ್ಣಿಗೆ ರಶ್ಮಿದ್ವಾರ ಸನ್ನಿಕರ್ಷ ಆಗುತ್ತೆ. ಹಾಗೆ ಚಕ್ಷುರಿಂದ್ರಿಯಕ್ಕೂ ಶಬ್ದಕ್ಕೂ ಸನ್ನಿಕರ್ಷ, ಘ್ರಾಣೇಂದ್ರಿಯಕ್ಕೂ ಗಂಧಕ್ಕೂ ಸನ್ನಿಕರ್ಷ, ರಸನೇಂದ್ರಿಯಕ್ಕೂ ರಸಕ್ಕೂ ಸನ್ನಿಕರ್ಷ, ತ್ವಗೀಂದ್ರಿಯಕ್ಕೂ ಸ್ಪರ್ಶಕ್ಕೂ ಸನ್ನಿಕರ್ಷ. ಇದೆಲ್ಲ ಹೊರಗಡೆ ಇರ್ತಕ್ಕಂಥದ್ದು. ಆ ಸನ್ನಿಕರ್ಷ ಆದಾಗ ಜ್ಞಾನ ಬರುತ್ತೆ. ಸನ್ನಿಕರ್ಷ ಆದಾಗೆಲ್ಲ ಜ್ಞಾನ ಬರಬೇಕು ಅಂತಿಲ್ಲ. ಸನ್ನಿಕರ್ಷ ಆದಾಗೆಲ್ಲ ಜ್ಞಾನ ಬರಬೇಕು ಅಂತಿಲ್ಲ. ನಾವೀಗ ಕೂತಿದ್ದೇವೆ, ನಮಗೆ ಇದರ ಜ್ಞಾನ, ಇದ್ರ ಮೇಲೆ ಕೂತಿದ್ದೇನೆ ಅಂತ ಜ್ಞಾನ ಇರುತ್ತಾ? ಇಲ್ಲ. ಯಾಕೆ? ಕೇಳೋದ್ರ ಕಡೆ ಗಮನ ಇದೆ. ಆದ್ದರಿಂದಾಗಿ ಈ ಜಮಖಾನದ ಮೇಲೆ ಕೂತಿದ್ದರೂ ಕೂಡ ಜಮಖಾನಕ್ಕೂ ನನ್ನ ಚರ್ಮಕ್ಕೂ ತ್ವಗೀಂದ್ರಿಯಕ್ಕೂ ಸನ್ನಿಕರ್ಷದಿಂದ ಜ್ಞಾನ ಬರ್ತಾ ಇಲ್ಲ. ಎಲ್ಲಿ ಕೂತಿದ್ದೀನಿ ಅಂತ ನಿಮ್ಮ ಮನಸ್ಸು ಬಂತು ಅಂತಂದರೆ ಆವಾಗ ಜ್ಞಾನ ಬರುತ್ತೆ. ಹಾಗಾದರೆ ಸನ್ನಿಕರ್ಷ ಇದ್ದ ಮಾತ್ರಕ್ಕೆ ಜ್ಞಾನ ಬರಬೇಕಾಗಿಲ್ಲ. ಆ ಸನ್ನಿಕರ್ಷ ಇಂದ್ರಿಯಕ್ಕೂ ಮತ್ತು ಮನಸ್ಸಿಗೂ ಸನ್ನಿಕರ್ಷ ಆಗಿರಬೇಕು. ವಸ್ತುವಿಗೂ ಇಂದ್ರಿಯಕ್ಕೂ ಸನ್ನಿಕರ್ಷ ಇರುತ್ತೆ, ಮನಸ್ಸಿಗೂ ಇಂದ್ರಿಯಕ್ಕೂ ಸನ್ನಿಕರ್ಷ ಆಗಬೇಕು. ಈಗ ಕೇಳ್ತಾ ಇದ್ದೇವೆ ಅಂತಂದರೆ ತ್ವಗೀಂದ್ರಿಯಕ್ಕೂ ಮತ್ತು ವಸ್ತುವಿಗೂ ಸನ್ನಿಕರ್ಷ ಆಗಿದೆ, ತ್ವಗೀಂದ್ರಿಯಕ್ಕೂ ಮನಸ್ಸಿಗೂ ಸನ್ನಿಕರ್ಷ ಇಲ್ಲ. ಆದ್ದರಿಂದಾಗಿ ಶ್ರೋತ್ರೇಂದ್ರಿಯಕ್ಕೂ ಮನಸ್ಸಿಗೂ ಸನ್ನಿಕರ್ಷ ಇರೋದರಿಂದಾಗಿ ಶಬ್ದಜ್ಞಾನ ಅರ್ಥಜ್ಞಾನ ಬರ್ತಾ ಇದೆ. ತ್ವಗೀಂದ್ರಿಯಕ್ಕೂ ಮನ ಇಂದ್ರಿಯಕ್ಕೂ ಸನ್ನಿಕರ್ಷ ಇಲ್ಲ. ಆದ್ದರಿಂದ ಸ್ಪರ್ಶವಾಗಿರ್ತಕ್ಕಂಥ ಭೂಮಿಯ ಜ್ಞಾನ ಅಥವಾ ನಾವು ಕುಳಿತಂಥ ಆಸನ ಜ್ಞಾನ ನಮಗೆ ಬರ್ತಾ ಇದೆ. ಹಾಗಾದರೆ ಜ್ಞಾನ ಬರಬೇಕು ಅಂತಾದರೆ ಮನಸ್ಸು ಕಾರಣ. ಆ ಮನಸ್ಸು ಎಲ್ಲಿ ಜ್ಞಾನವನ್ನು ಉಂಟು ಮಾಡುತ್ತೆ? ಒಳಗಡೆ ಜ್ಞಾನ ಉಂಟು ಮಾಡುತ್ತೆ. ಒಳಗಡೆ ಜ್ಞಾನ ಉಂಟು ಮಾಡೋ ಅದಕ್ಕೆ ಅಂತಃಕರಣ ಅಂತ ಹೆಸರು. ತನ್ನ ಕೆಲಸವನ್ನು ಒಳಗೆ ಮಾಡುತ್ತೆ, ಅದಕ್ಕೆ ಅಂತಃಕರಣ ಅಂತ. ಹಾಂ, ಬರಲಿ. ಇರೋದೆಲ್ಲಿ ಅದು? ಇರೋದೆಲ್ಲಿ ಅದು? ಚೇತನನಲ್ಲಿ ತಾನೆ, ಒಳಗೆ ತಾನೆ. ಬ್ರೈನ್ ಏನು ಹೊರಗಿಲ್ವಲ್ಲ, ಅದಕ್ಕೆ ಅಂತಃಕರಣ ಅಂತಲೇ ಹೆಸರು.
ಹೇಗೆ ಬೇಕಾದ್ರೆ ಮಾಡಲಿ, ಅಂತೂ ಅದು ಜ್ಞಾನವನ್ನುಂಟು ಮಾಡೋದು ಎಲ್ಲಿ? ಒಳಗಡೆ. ಸನ್ನಿಕರ್ಷ ಆದದ್ದೆಲ್ಲಿ? ಹೊರಗಡೆ. ಇಂದ್ರಿಯಕ್ಕೂ ವಸ್ತುವಿಗೂ ಸನ್ನಿಕರ್ಷ ಅದಾಗೋದೆಲ್ಲಿ? ಹೊರಗೆ. ಅದೇ ಬಾಹ್ಯಕರಣ. ಮನಸ್ಸಿನಿಂದ ಜ್ಞಾನ ಬರೋದು ಅದೆಲ್ಲಿ? ಒಳಗೆ, ಅಂತಃಕರಣ. ಅವ್ರು ಹೇಳೋದು ಜೀವ ಹೊರಗೆ ಹೋಗಲ್ಲ, ಮನಸ್ಸು ಮಾತ್ರ ಹೊರಗೆ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ನಾವು ಹೇಳಿದ್ದು ಮನಸ್ಸು ಹೊರಗೆ ಬರಬೇಕು ಅಂದರೆ ಜೀವ ಹೊರಗೆ ಬರಲೇಬೇಕು. ಜೀವ ಹೊರಗೆ ಬರಲಿಲ್ಲ ಅಂದರೆ ಮನಸ್ಸು ಮಾತ್ರ ಹೊರಗೆ ಬರಲ್ಲ. ಜೀವನೇ ಹೊರಗೆ ಬರ್ತಾನೆ, ಮನಸ್ಸು ಬರುತ್ತೆ. ಹೌದು. ಇರಲ್ಲ. ಆದರೆ ತಪಃಪ್ರಭಾವದಿಂದ ಚೇತನ ಬಂದಾಗ ಪುನಃ ಎಲ್ಲವೂ ಕೂಡ ಅಲ್ಲಿ ಪ್ರವೃತ್ತಿ ಆಗುತ್ತೆ ತಪಶಕ್ತಿಯಿಂದ. ನಿಮ್ಮದು ನಾರ್ಮಲ್ಲು ಒಂದು ನೀವು ಹೇಳುವ ರೀತಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನಲ್ಲೇ ನಿಂತೋಗುತ್ತೆ. ತಪಃಪ್ರಭಾವ ಇರೋದರಿಂದ ಪುನಃ ಅದೆಲ್ಲವೂ ಕೂಡ ಕ್ರಿಯೇಟ್ ಆಗುತ್ತೆ. ಆಗುತ್ತೆ ತಪಶಕ್ತಿ ಅದು. ಹಾಂ, ನಾನು ತಿಳಿದೇ ಜ್ಞಾನ ಬರುತ್ತಲ್ಲ, ಅದು ಸಾಕ್ಷಿ. ನಾನು ತಿಳಿದಿದ್ದೇನೆ ಜ್ಞಾನ ಬಂತು, ಅದು ಸಾಕ್ಷಿಗಳು. ಇಂಗ್ಲೀಷು ಕನ್ನಡ ಅಷ್ಟೆ. ಇಂಗ್ಲೀಷು ಕನ್ನಡ ಅಂದರೆ ಹಾಂ, ಮೈಂಡು ಮನಸ್ಸು ಒಂದೇ. ನಾವು ಹೇಳ್ತೇವಲ್ಲ, ಮೈಂಡ್ ಇಟ್ಟು ಕೆಲಸ ಮಾಡು ಅಂತೀರ, ಮನಸ್ಸಿಟ್ಟು ಕೆಲಸ ಮಾಡು. ಮೈಂಡ್ಗೆ ಹೋಗಲಿಲ್ಲ, ಮನಸ್ಸಿಗೆ ಹೋಗಲಿಲ್ಲ. ತದುಪಪಾದಯತಿ ಮನೋಯಾತ್ರ ಇತಿ. ಮನಸಃ ಬಹಿರ್ಯಾತ್ರ್ಯಾ ಇತ್ಯರ್ಥ. ಮನಸ್ಸು ಹೊರಗೆ ಹೋಗೋದು ಯಾವಾಗ? ಅದು ಜೀವಸ್ಯ ಯಾತ್ರಾಕಾಲ. ಜೀವ ಹೊರಗೋದಾಗಲೇ ಮನಸ್ಸು ಹೊರಗೆ ಹೋಗೋದು. ಜೀವಸ್ಯ ದೇಹಾತ್ ಬಹಿಃ ಯಾತ್ರಾಕಾಲೇ. ಯಾವಾಗ ಜೀವ ದೇಹದಿಂದ ಹೊರಗೆ ಬರ್ತಾನೋ ಆಗ ಮನಸ್ಸು ಹೊರಗೆ ಬರುತ್ತೆ, ಇಲ್ಲ ಅಂದರೆ ಮನಸ್ಸು ಹೊರಗೆ ಬರಲ್ಲ. ಹಿ ಯಸ್ಮಾತ್ ಅಂತಹ ಕಾರ್ಯಕರಂ. ಮನಸ್ಸು ಒಳಗಡೆ ಕಾರ್ಯವನ್ನು ಮಾಡುತ್ತೆ. ಏತಸ್ಮಾತ್ ತನ್ಮನಃ ಅಂತಃಕರಣಮಿತಿ ಯೋಜನೆ. ಒಳಗಡೆ ಕೆಲಸ ಮಾಡೋದು, ಆದ್ದರಿಂದಾಗಿ ಇದನ್ನು ಅಂತಃಕರಣ ಎಂಬುದಾಗಿ ಕರೀತಾರೆ. ಮನಸ್ಸಿನಲ್ಲಿ ದೇವತೆಗಳಿದ್ರೇ ಈ ಮನಸ್ಸು ಕೆಲಸ ಮಾಡಲಿಕ್ಕೆ ಸಾಧ್ಯ. ಈ ಮನಸ್ಸಿಗೆ ನಿಯಾಮಕರಾಗಿ ತತ್ವಾಭಿಮಾನಿಗಳಿದ್ದಾರೆ, ತತ್ವಾಭಿಮಾನಿ ದೈತ್ಯರು ಇದ್ದಾರೆ. ಆಯಿತಾ? ತತ್ವಾಭಿಮಾನಿ ದೇವತೆಗಳು ಮನಸ್ಸನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಒಳ್ಳೆಯ ಪಾಠ ಕೇಳೋಣ ಅಂತ ಅನಿಸುತ್ತೆ. ಅದೇ ನಾವು ತತ್ವಾಭಿಮಾನಿ ದೈತ್ಯರು ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಪಾಠ ನಡೀತಾ ಇದ್ದರೂ ಕೂಡ ಪಾಠ ಕೇಳಿಸ್ಕೊಳ್ಳದೆ ನಾವು ಮೊಬೈಲ್ ನೋಡಿ ಅಲ್ಲಿ ಕೇಳಬೇಕಾದ್ರೆ ಕೇಳಿಸ್ಕೊಳ್ತಾ ಇರ್ಬೋದು. ಇಲ್ಲೇ ಕೂತಿರ್ತೇವೆ, ಆದರೆ ಕೇಳಿಸ್ಕೊಳ್ಳೋದನ್ನು ಬೇರೆ ಮಾಡ್ತಿರ್ತೇವೆ. ಅದು ಯಾವಾಗ? ಮನಸ್ಸಿನಲ್ಲಿ ತತ್ವಾಭಿಮಾನಿ ದೇವತೆಗಳು ಕೆಲಸ ಮಾಡಲಿಲ್ಲ, ತತ್ವಾಭಿಮಾನಿ ದೈತ್ಯರು ಕೆಲಸ ಮಾಡ್ತಾರೆ. ನಮ್ಮ ಮೂಲಕ ಮಾಡಿಸ್ತಾರಲ್ಲ, ನಮ್ಮ ಮೂಲಕ ಮಾಡಿಸ್ತಾರೆ, ನಮ್ಮ ಮನಸ್ಸಿಂದ ಮಾಡಿಸಿದ್ದು. ನಮ್ಮ ಮನಸ್ಸಿಗೆ ನಿಯಾಮಕರಾಗಿ ನಮಗೆ ಮಾಡಿಸಿದ್ದಾರೆ. ಆದ್ದರಿಂದ ನಮಗೆ ಪುಣ್ಯ ಕಡಿಮೆ, ಅವರಿಗೆ ಪುಣ್ಯ ಜಾಸ್ತಿ. ನಮಗೆ ಪಾಪ ಕಡಿಮೆ, ದೈತ್ಯರಿಗೆ ಪಾಪ ಜಾಸ್ತಿ. ನಮಗೆ ಪುಣ್ಯ ಮನೋಭಿಮಾನಿ ದೇವತೆಗಳ ನಿಯಮನದಿಂದ ನಾವು ಪುಣ್ಯ ಕೆಲಸ ಮಾಡಿದ್ದೇವೆ ಅಂದರೆ ನಮಗೆ ಸ್ವಲ್ಪ ಪುಣ್ಯ ಜಾಸ್ತಿ. ಪುಣ್ಯ ಮನೋಭಿಮಾನಿ ದೇವತೆಗಳು. ಹಾಗೆ ಮನಸ್ಸಿನಿಂದ ಪಾಪ ಮಾಡಿದ್ದೇವೆ. ಪಾಪ ಮಾಡಬೇಕು ಅಂದರೆ ಮನೋಭಿಮಾನಿ ದೈತ್ಯರು ಕಾರಣ.
ಅಂದರೆ ಮನೋಭಿಮಾನಿ ದೈತ್ಯರ ಪ್ರೇರಣೆಯಿಂದ ನಾವು ಪಾಪ ಮಾಡಿದ್ದೇವೆ. ನಮಗೆ ಪಾಪದ ಫಲ ದುಃಖ ಕಡಿಮೆ, ಪಾಪದ ಫಲ ದುಃಖ ಅವ್ರಿಗೆ ಜಾಸ್ತಿ. ಅದೇ ನಮಗೆ ಜ್ಞಾನ ಇಲ್ಲ, ಅದರಿಂದಾಗಿ ಆ ರೀತಿಯಾದ ಜ್ಞಾನ ಇಲ್ಲ, ಅದರಿಂದಾಗಿ ಆ ರೀತಿಯಲ್ಲಿ ನಾವು ಹೇಳಿಕೊಂಡು ಒದ್ದಾಡ್ತಿದ್ದೀವಿ. ಯಾವಾಗ ಸರಿಯಾದ ಜ್ಞಾನ ಬಂತೋ ಆವಾಗ ಅವನಿಗೆ ದುಃಖ ಬಂದರೂ ಕೂಡ ಅದು ಟೆನ್ಷನ್ ಮಾಡ್ಕೊಳ್ಳಲ್ಲ. ಅಪರೋಕ್ಷ ಜ್ಞಾನ ಬರಬೇಕಾಗಿಲ್ಲ. ಇಲ್ಲಿಯೇನೇ ಅವನಿಗೆ ಏನು ನಡೆಯುತ್ತೋ ಅದು ನಡೆಯುತ್ತೆ, ಏನು ಮಾಡಲಿಕ್ಕಾಗಲ್ಲ ಅಂತ ಇಷ್ಟನ್ನು ಅವನು ಮನವರಿಕೆ ಮಾಡ್ಕೊಂಡಿದ್ದಾನೆ ಅಂತಂದರೆ ಆವಾಗ ಯಾವತ್ತೂ ಅಸಮಾಧಾನ ಇಲ್ಲವೇ ಇಲ್ಲ. ನಂಗೆ 4 ಹೊಡಿತೀರಾ ಅಂತ ಇಟ್ಕೊಳ್ರಿ, ನಾನು ಏನು 4 ಏಟು ತಿನ್ನಲೇಬೇಕು ಅಂತ ನನ್ನ ಕರ್ಮದಲ್ಲಿ ನಾನು ಅಂದ್ಕೊಂಡೆ ಅಂತಂದರೆ ನಾನು 4 ಏಟು ತಿನ್ನಲ್ಲ ಅಂತ ಯೋಚನೆ ಮಾಡಲಿಕ್ಕೆ ಹೋಗಲ್ಲ. ಯಾವಾಗ ಯೋಚನೆ ಮಾಡ್ತೇವೆ, ನಾನು ತಿನ್ನಲ್ಲ ನನಗೆ ಏಟು ಬಿತ್ತಲ್ಲ ಅನ್ನೋದನ್ನು ಪ್ರಧಾನ ಆಗಿರುತ್ತೆ, ಆವಾಗ ನಾವು ಯೋಚನೆ ಮಾಡ್ತೇವೆ. ಆದರೆ ಇದೆಲ್ಲ ನಮ್ಮ ಪೂರ್ವಕರ್ಮದಿಂದ ಆಗಲೇಬೇಕಾದದ್ದು. ತತ್ವಾಭಿಮಾನ ದೇವತೆಗಳಿಗೆ ನಿಯಾಮಕರಾಗಿ, ವಾಯುದೇವರಿಗೆ ನಿಯಾಮಕನಾಗಿ ಭಗವಂತನಿಂದ ಇದು ನಡೀತಾ ಇದೆ, ಇದನ್ನು ನಿಲ್ಲಿಸ್ಲಿಕ್ಕಾಗಲ್ಲ ಅಂತ ಬಂದರೆ ಆವಾಗ ಹೊಡೆತ ತಿಂತಾನೆ, ಸುಮ್ಮನಿರ್ತಾನೆ ಅಷ್ಟೆ. ಹಾಂ, ಬಹಿರ್ಗತ್ವ ಕಾರ್ಯಕಾರಿ ಚಕ್ಷುರಾದಿವತ್ ಬಾಹ್ಯಕರಣಮೇವ ಸ್ಯಾತ್ ನತು ಅಂತಃಕರಣಮಿತಿ ಭಾವ. ಒಂದು ವೇಳೆ ಹೊರಗಡೆ ಹೋಗಿ ಮನಸ್ಸು ಕೆಲಸ ಮಾಡಿದರೆ ಚಕ್ಷುರಾದಿ ಇಂದ್ರಿಯಗಳಂತೆ ಅದು ಬಾಹ್ಯಕರಣ ಆಗಬೇಕಾಗಿತ್ತು, ಅಂತಃಕರಣ ಅಂತ ಆಗ್ತಿರಲಿಲ್ಲ. ಉಳಿದ ಇಂದ್ರಿಯಗಳನ್ನು ಬಾಹ್ಯಕರಣ ಅಂತ ಕರೀತಾರೆ, ಮನಸ್ಸನ್ನು ಅಂತಃಕರಣ ಅಂತ ಕರೀತಾರೆ. ಮನಸ್ಸನ್ನು ಅಂತಃಕರಣ ಅಂತ ಕರೀಲಿಕ್ಕೆ ಏನು ಕಾರಣ? ಮನಸ್ಸು ಒಳಗಡೆಯೇ ಜ್ಞಾನವನ್ನು ತಂದು ಉಂಟುಕೊಡುತ್ತೆ. ಒಳಗಡೆ ಅಂದರೆ ಜೀವನ ಒಳಗಡೆ. ಆದ್ದರಿಂದ ಜ್ಞಾನ ಜೀವನಲ್ಲೇ ಇದೆ ಅಂತ ಹೇಳಬೇಕು, ವಿಷಯದಲ್ಲಿ ಅಲ್ಲ, ಅಥವಾ ಬ್ರಹ್ಮನಲ್ಲಿಯೂ ಕೂಡ ಅಲ್ಲ. ಶ್ರೀಕೃಷ್ಣಾರ್ಪಣಮಸ್ತು. 2:15 ಹಾಂ, ದಾಸರ ವಾಕ್ಯದಲ್ಲಿ ಒಂದೊಂದೂ ಕೂಡ ಸ್ಪಷ್ಟವಾಗಿ ನಿರೂಪಿತವಾಗಿದೆ, ನಾವು ತಿಳ್ಕೋಬೇಕಷ್ಟೆ. ಅಷ್ಟು ಸುಲಭ ಆಗಿದ್ದರೆ ದೇವ್ರ ಕಣ್ಮುಂದೆ ನಿಂತ್ಕೊಂಡ್ಬಿಡ್ತಿದ್ದ, ಸಾಧನೆ ಮಾಡಬೇಕಾಗಿರಲಿಲ್ಲ. ಆ ಸಾಧನೆಯೇ ಸೂಕ್ಷ್ಮ.